ನಮಸ್ಕಾರ. ಕರ್ನಾಟಕ ಈ ದಿನಕ್ಕೆ ಸ್ವಾಗತ. ನಾನು ತುಳಸಿ ಹರೀಶ್. ಇದೀಗ ಈ ಕ್ಷಣದ ಹೆಡ್ಲೈನ್ಸ್. ಯುವ ಪೀಳಿಗೆಗೆ ವೇದದ ಜಗತ್ತಿಗೆ ಹೊಂದಿಕೊಳ್ಳಲು ಕಷ್ಟಕರವಾಗಿದೆ. ಹಿರಿಯರು ಬೇಕಾದ ಸೌಲಭ್ಯಗಳನ್ನು ದೊರಕಿಸಿಕೊಟ್ಟರೆ ಯುವಕರ ಮುಂದಿನ ಜೀವನ ಉಜ್ವಲ. ಇಸ್ರೋ ಸಂಸ್ಥೆಯ ಮಾಜಿ ಅಧ್ಯಕ್ಷ ಕಿರಣ್ ಕುಮಾರ್ ಹೇಳಿಕೆ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕಾಲ್ತುಳಿತ. ಬೇಲೂರು ತಾಲೂಕು ಕುಪ್ಪಗೋಡು ಗ್ರಾಮದ ಯುವಕ ಬಲಿ. ತವರಲ್ಲಿ ಅಂತ್ಯಕ್ರಿಯೆ. ಗಣ್ಯರಿಂದ ಸಂತಾಪ ಸೂಚನೆ. ಮನುಷ್ಯನ ದುರಾಸೆಗೆ ಪ್ರಕೃತಿ ವಿನಾಶದತ್ತ ಸಾಗುತ್ತಿದೆ. ಪರಿಸರ ರಕ್ಷಣೆ ಬಗ್ಗೆ ಜಾಗೃತರಾಗದಿದ್ರೆ ಭೂಮಿಯ ಅವನತಿ ಕಟ್ಟಿಟ್ಟ ಬುತ್ತಿ. ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಎಚ್ಚರಿಕೆ. ಸಿನಿಮಾ ನಟರು, ಕ್ರಿಕೆಟ್ ಆಟಗಾರರಿಗೆ ಇರುವ ಅಭಿಮಾನಿಗಳು ಸಾಹಿತಿಗಳಿಗೆ ಕಿಲ್ಲ. ಅಭಿಮಾನ ಅತಿರೇಕಕ್ಕೇರಿದ್ರೆ ಏನಾಗಲಿದೆ ಎಂಬುದಕ್ಕೆ ಕಾಲ್ತುಳಿತ ಪ್ರಕರಣವೇ ಸಾಕ್ಷಿ. ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಎನ್ಎಲ್ ಮುಕುಂದರಾಜ್ ಬೇಸರ. ಯುವ ಪೀಳಿಗೆಗೆ ಬೇಕಾದ ಸವಲತ್ತು ಸೌಲಭ್ಯಗಳನ್ನು ದೊರಕಿಸಿಕೊಟ್ಟರೆ ಅವರ ಮುಂದಿನ ಜೀವನ ಉಜ್ವಲವಾಗುವುದಕ್ಕೆ ಸಹಕಾರವಾಗುತ್ತದೆ ಎಂದು ಇಸ್ರೋ ಸಂಸ್ಥೆಯ ಮಾಜಿ ಅಧ್ಯಕ್ಷ ಪದ್ಮಶ್ರೀ ಡಾಕ್ಟರ್ ಎಎಸ್ ಕಿರಣ್ ಕುಮಾರ್ ತಿಳಿಸಿದರು. ನಗರದ ಅಂಬೇಡ್ಕರ್ ಭವನದಲ್ಲಿಂದು ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗಾಗಿ ನಾಗರಿಕ ಸಮಿತಿ ಹಾಗೂ ವಿಶ್ವಪಥ ಬಳಗದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಶಾಲೆಗಳ ಸಬಲೀಕರಣ ಅಭಿಯಾನ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಇವತ್ತಿನ ಸಮಾಜ ವೇಗವಾಗಿ ಬೆಳೆಯುತ್ತಿದ್ದು ಬದಲಾವಣೆಗಳು ಸಹ ಬಹಳ ವೇಗವಾಗಿ ನಡೆಯುತ್ತಿದೆ. ಅಲ್ಲದೆ ಭಾರತ ದೇಶದಲ್ಲಿಂದು ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ದೇಶ ತುಂಬಾ ಮುಂಚೂಣಿಯಲ್ಲಿದೆ. ಆದರೆ ವೇದದ ಜಗತ್ತಿಗೆ ಮನುಷ್ಯ ಹೊಂದಿಕೊಳ್ಳಲು ಹರಸಾಹಸ ಪಡುತ್ತಿದ್ದಾನೆ ಎಂದರು. ಇವತ್ತು ವಿಜ್ಞಾನ ತಂತ್ರಜ್ಞಾನದಲ್ಲಿ ಎಲ್ಲಿವರೆಗೂ ಮುಂದೆ ಬಂದಿದ್ದೀವಿ ಅಂದರೆ, ಈಗ ಬೇರೆ ಬೇರೆ ಗ್ರಹಗಳಿಗೆ ಹೇಗೆ ನಾವು ನಮ್ಮ ರೋಬೋಟ್ಗಳನ್ನ ಕಳಿಸ್ಬೋದು, ಅದೆಲ್ಲ ನಡೀತಾ ಇದೆ. ಇದೆಲ್ಲ ನಡೀತಾ ಇದ್ರೂ ಕೂಡ ಭೂಮಿ ಮೇಲೆ ಜೀವನ ಮಾಡಬೇಕಾದ್ರೆ, ಆ ಜೀವನದಲ್ಲಿ ಸಂಘರ್ಷವನ್ನು ನಡೀತಾ ಇರಬೇಕಾದ್ರೆ ಅದಕ್ಕೆ ಬೇಕಾಗೋ ಸೌಲಭ್ಯ ಯಾವ ರೀತಿ ತಲುಪಿಸ್ಬೇಕು ಅಥವಾ ದೊರಕಿಸ್ಬೇಕು ಅಂತ ಯೋಚನೆ ಮಾಡಿದಾಗ, ಈಗ ನಾವು ಇಲ್ಲೇ ನೋಡಿದ್ರೆ ನಾವೆಲ್ಲರೂ ನಮ್ಮ ಜೀವನದಲ್ಲಿ ವಿದ್ಯಾಭ್ಯಾಸವನ್ನು ಪಡೆದು ಕೆಲವು ಕಾರ್ಯಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡು ನಮ್ಮ ಮುಂದಿನ ಪೀಳಿಗೆ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ. ಇವತ್ತಿನ ಸಮಾಜ ಎಷ್ಟು ವೇಗವಾಗಿ ಬೆಳೀತಾ ಇದೆ ಅಂದರೆ, ಬದಲಾವಣೆಗಳು ತುಂಬ ಶೀಘ್ರವಾಗಿ ಆಗ್ತಾ ಇದೆ. ಮನುಷ್ಯ ಈ ಬದಲಾವಣೆಗಳಿಗೆ ಹೊಂದ್ಕೊಂಡು ಹೋಗೋದಕ್ಕೆ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾನೆ. ಈ ಸಮಸ್ಯೆಯನ್ನು ಎದುರಿಸ್ತಾ ಇರಬೇಕಾದ ಸಂದರ್ಭದಲ್ಲಿ ನಮ್ಮ ಮುಂದಿನ ಪೀಳಿಗೆಗೆ ನಾವು ಯಾವ ರೀತಿ ಅವರಿಗೆ ಭವಿಷ್ಯವನ್ನು ರೂಪಿಸಿಕೊಳ್ಳೋದಕ್ಕೆ ಸಂಸದ ಶ್ರೇಯಸ್ ಪಟೇಲ್ ಮಾತನಾಡಿ, ರಾಜ್ಯ ಸರ್ಕಾರ ಶಾಲೆಗಳನ್ನು ಉಳಿಸುವ ನಿಟ್ಟಿನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸಿದೆ. ಸರ್ಕಾರಿ ಶಾಲೆಗಳಲ್ಲಿ ಉತ್ತಮ ಶಿಕ್ಷಣದ ಜೊತೆಗೆ ಅನೇಕ ಸೌಕರ್ಯಗಳು ದೊರೆಯುತ್ತದೆ. ಆದುದರಿಂದ ಜನಪ್ರತಿನಿಧಿಗಳಾಗಲಿ ಅಥವಾ ಸಾರ್ವಜನಿಕರಾಗಲಿ ಸರ್ಕಾರಿ ಶಾಲೆಗಳನ್ನು ಉಳಿಸುವ ಕಾರ್ಯ ಮಾಡಬೇಕೆಂದು ಕರೆ ನೀಡಿದರು. ಎಷ್ಟೇ ಜನ ಇರಲಿ, ಆದರೆ ಅದ್ಭುತವಾದಂತಹ ಕಾರ್ಯಕ್ರಮ. ಮತ್ತೆ ಸಮಾಜಕ್ಕೆ ಏಳಿಗೆಗಾಗಿ ನಮ್ಮ ರಾಜಗುರು ಸಾಹೇಬರು ಸಹ ಇದ್ದಾರೆ, ಅವರು ಸಹ ನಮಸ್ಕರಿಸುತ್ತಾ ಸಮಾಜದ ಏಳಿಗೆಗಾಗಿ ಒಂದು ಅವಿರತ ಶ್ರಮವನ್ನು ಪಡ್ತಿರುವಂತಹ ನಮ್ಮ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಯ ಸಮಿತಿ ಆಗಿರ್ಬೋದು, ನಮ್ಮ ವಿಶ್ವಪಥ ಸಮಿತಿಯ ಖಂಡಿತ ಹೆಮ್ಮೆ ತರುವಂಥ ವಿಷಯ. ನಾವೆಲ್ಲ ಇವತ್ತು ಸರ್ಕಾರಿ ಶಾಲೆಗಳನ್ನ ಉಳಿಸುವಂಥ ಕೆಲಸವನ್ನು ಮಾಡಬೇಕು. ಜನಪ್ರತಿನಿಧಿ ಆಗಿರ್ಬೋದು, ಸಾರ್ವಜನಿಕರಾಗಿರ್ಬೋದು. ನಾವು ಖಾಸಗಿ ಶಿಕ್ಷಣದಿಂದನೂ ಬಂದರೂ ನನಗೆ ಸರ್ಕಾರಿ ಶಾಲೆ, ಸರ್ಕಾರಿ ಆ ಮಕ್ಕಳು ನೋಡಿದ್ರೆ ಏನೋ ಒಂಥರ ಉತ್ಸಾಹ, ಆ ಮಕ್ಕಳು ನೋಡಿದ್ರೆ ಏನೋ ಒಂದು ಒಳ್ಳೇದು ಮಾಡಬೇಕು ಅನ್ನೋದು ನನ್ನ ಒಂದು ಆಸೆ. ಹಾಗಾಗಿ ಜಿಲ್ಲಾ ಪಂಚಾಯತ್ ಸದಸ್ಯನಾದಾಗಲಿಂದ, ಸಂಸದರಾದಾಗಲಿಂದ ಖಂಡಿತವಾಗಿಯೂ ಸರ್ಕಾರಿ ಶಾಲೆಗೆ ಹೆಚ್ಚು ಒತ್ತು ಕೊಡುವಂಥ ವಿಷಯವನ್ನು ಮಾಡ್ತಾ ಇದ್ದೀನಿ. ಜೊತೆಗೆ ಈಗ ನಮಗೆ ಈ ಚೊಚ್ಚಲ ಒಂದು ಮೊದಲನೇ ಕಂತಲ್ಲೂ ಸಹ ಅತಿ ಹೆಚ್ಚು ಸರ್ಕಾರಿ ಶಾಲೆಗಳಿಗೆ ಅನುದಾನವನ್ನು ಕೊಟ್ಟಿದ್ದೀನಿ. ಅದರಲ್ಲೂ ಸಹ ನಮ್ಮ CEO ಮೇಡಮ್ ಅವರು ಹೇಳಿದಂಗೆ ನಗರಕ್ಕೆ ನಮ್ಮ ಜಿಲ್ಲಾ ಪಂಚಾಯತಿಂದ ಕೊಡೋದು ಒಂದು ಟೆಕ್ನಿಕಲ್ ಇಶ್ಯೂಸ್ ಇದೆ. ಹಾಗಾಗಿ ನಮ್ಮ DC ಮೇಡಮ್ ಅವರು ಅದ್ಭುತವಾಗಿ ಹೇಳಿದ್ರು. ಅವರು ದೊಡ್ಡದಾಗಿ ಮಾತಾಡಿದ್ರು, ಖಂಡಿತವಾಗಿಯೂ ಅದು ಮಾತಲ್ಲಿ ಒಂದೊಂದು ಸಹ ಅರ್ಥಪೂರ್ಣವಾದ. ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಮಾತನಾಡಿ, ಪ್ರತಿದಿನ ನಮ್ಮ ಜೀವನ ಹಾಗೂ ನಮ್ಮನ್ನ ಉದ್ಧಾರ ಮಾಡುವಂತಹ ವಿಚಾರಗಳ ಬಗ್ಗೆ ನಾವು ಚಿಂತನೆ ನಡೆಸಬೇಕು. ಅಲ್ಲದೆ ಭೂಮಿ ಮೇಲೆ ಜೀವಿಸುವ ಪ್ರತಿಯೊಬ್ಬರು ತಮ್ಮ ಜೀವಿತಾವಧಿಯಲ್ಲಿ ಉತ್ತಮ ಕಾರ್ಯಗಳನ್ನು ಮಾಡಬೇಕು ಎಂದರು. ದಾಟಿ ಆಚೆ ಬಂದಿದ್ದೀನಿ, ಮೇಲೋಗಿದ್ದೀನಿ ಅಂದರೆ ಇದಕ್ಕೆ ಹೋಗಿಲ್ಲ. ಸೊ ಅಂದರೆ ಒಂದು ಈ ಹಂತಗಳನ್ನ ಏನೇನು ಸಣ್ಣ ಸಣ್ಣದು, ಗಂಡನೊಟ್ಟಿಗೆ ಜಗಳ ಮಾಡೋದು, ಬಂಧು ಬಳಗದ ಹತ್ರ ಜಗಳ ಮಾಡೋದು, ಇಂಥದ್ದೆಲ್ಲ ಮೀರಿ ಮೇಲಕ್ಕೆ ಹೋಗಿದ್ದೀನಿ. ಆ ಥರ ನಾವು ಬೆಳಿಬೇಕು. ಪ್ರತಿದಿನ ನಮ್ಮ ಜೀವನವನ್ನು, ನಮ್ಮನ್ನು ಉದ್ಧಾರ ಮಾಡುವಂಥ ವಿಷಯಗಳ ಬಗ್ಗೆ ನಾವು ಚಿಂತನೆ ಮಾಡಬೇಕು. ನಾನು ಯಾಕೆ ಬಂದಿದ್ದೀನಿ ಈ ಭೂಮಿಗೆ, ನನಗಾಗಲೇ ತತ್ವಜ್ಞಾನಿ ಥರ ಭಾಳಷ್ಟು ಹೇಳಿದ್ದೀನಿ, ಯಾರ್ಯಾರಿಗೆ ಅರ್ಥ ಆಗಿದೆಯೋ ಗೊತ್ತಿಲ್ಲ. ಸೊ ನಾನು ಯಾಕೆ ಬಂದಿದ್ದೀನಿ ಈ ಭೂಮಿಗೆ, ದೇರ್ ಮಸ್ಟ್ ಸಮ್ ಕಾಸ್ ಅಂತ ಅಂದ್ಬಿಟ್ಟು ನಾವು ತಿಳ್ಕೊಳ್ಬೇಕು. ನಾನೇನೋ ಬಂದಿದ್ದೀನಿ, ಏನೋ ಬಂದು ನಂದು ಮದುವೆ ಆಯಿತು, ನನಗೂ ಮಕ್ಕಳಾಯಿತು, ನಾನು ಅತ್ತೆ ಆದೆ, ನಾನು ಸೊಸೆ ಆದೆ, ಮುಗಿಸ್ಬಿಡೋದು ಅಂತ ಅಲ್ಲ. ಒಂದೇನಾದರೂ ನಮ್ಮ ಮಟ್ಟಿಗೆ ನನಗೇನು ಚೌಕಟ್ಟಿದೆ, ನನಗೇನು ಕೆಲವು ಶಾರ್ಟ್ ಕಮಿಂಗ್ಸ್ ಇದೆ, ಅದನ್ನು
ಈ ವೇಳೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಉಪನಿರ್ದೇಶಕ ಚಂದ್ರಶೇಖರ್, ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಬಿಪಿ ಕೃಷ್ಣೇಗೌಡ ಸೇರಿದಂತೆ ಇತರರಿದ್ದರು. ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಬುಧವಾರ ಆರ್ಸಿಬಿ ವಿಜಯೋತ್ಸವದ ಸಂದರ್ಭದಲ್ಲಿ ಜರುಗಿದ ಕಾಲ್ತುಳಿತದಲ್ಲಿ ಬೇಲೂರು ಮೂಲದ ಭೂಮಿಕ್ ಮೃತಪಟ್ಟಿದ್ದು, ಇಂದು ಹುಟ್ಟೂರಿನಲ್ಲಿ ಅಂತ್ಯಕ್ರಿಯೆ ನಡೆಯಿತು. ಈ ದುರ್ಘಟನೆಯಲ್ಲಿ 11 ಜನರು ಮೃತಪಟ್ಟಿದ್ದು, ಹಲವರು ಗಾಯಗೊಂಡಿದ್ದಾರೆ. ಮೃತಪಟ್ಟವರಲ್ಲಿ ಯುವಕರು, ವಿದ್ಯಾರ್ಥಿಗಳು ಮತ್ತು ಒಬ್ಬ ಬಾಲಕಿ ಕೂಡ ಸೇರಿದ್ದಾರೆ. ಇನ್ನು ಮೃತ ಭೂಮಿಕ್ ಬೇಲೂರು ತಾಲೂಕಿನ ಕುಪ್ಪಗೋಡು ಗ್ರಾಮದವನಾಗಿದ್ದು, ಭೂಮಿಕ್ ಡಿಟಿ ಲಕ್ಷ್ಮಣ ಅಶ್ವಿನಿ ದಂಪತಿಯ ಏಕೈಕ ಪುತ್ರ ಎಂದು ತಿಳಿದು ಬಂದಿದೆ. ಇನ್ನು ಕಳೆದ 20 ವರ್ಷಗಳಿಂದ ಡಿಟಿ ಲಕ್ಷ್ಮಣ ಕುಟುಂಬಸ್ಥರು ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ. ಭೂಮಿಕ್ ಖಾಸಗಿ ಕಾಲೇಜಿನಲ್ಲಿ ದ್ವಿತೀಯ ವರ್ಷದ ಎಂಜಿನಿಯರಿಂಗ್ ಓದುತ್ತಿದ್ದು, ಬುಧವಾರ ಕೂಡ ಕಾಲೇಜಿಗೆ ತೆರಳಿದ್ದರು. ನಂತರ ಸ್ನೇಹಿತರ ಜೊತೆ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗಿದ್ದು, ಕಾಲ್ತುಳಿತದಲ್ಲಿ ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಇನ್ನು ಗುರುವಾರ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಭೂಮಿಕ್ ಮರಣೋತ್ತರ ಪರೀಕ್ಷೆ ನಡೆಸಿದ ಬಳಿಕ ಕುಟುಂಬಸ್ಥರಿಗೆ ಮೃತದೇಹವನ್ನ ಹಸ್ತಾಂತರಿಸಲಾಗಿದ್ದು, ಪೋಷಕರ ಹಾಗೂ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಇನ್ನು ಸಂಸದ ಶ್ರೇಯಸ್ ಪಟೇಲ್ ಮೃತರ ಅಂತಿಮ ದರ್ಶನ ಪಡೆದು ಕುಟುಂಬಕ್ಕೆ ಸಾಂತ್ವನ ಹೇಳಿದರು. ಮನುಷ್ಯನ ದುರಾಸೆಗೆ ಪ್ರಕೃತಿ ವಿನಾಶದತ್ತ ಸಾಗುತ್ತಿದ್ದು, ಪರಿಸರ ರಕ್ಷಣೆ ಬಗ್ಗೆ ಇನ್ನಾದರೂ ಜನ ಜಾಗೃತರಾಗದಿದ್ದರೆ ಮುಂದಿನ ದಿನಗಳಲ್ಲಿ ಭೂಮಿಯ ಅವನತಿ ಕಟ್ಟಿಟ್ಟ ಬುತ್ತಿ ಎಂದು ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಎಚ್ಚರಿಕೆ ನೀಡಿದರು. ಜಿಲ್ಲಾಡಳಿತ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಅರಣ್ಯ ಇಲಾಖೆ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ನಗರಸಭೆ, ಹಾಸನ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ, ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಮತ್ತು ಜಿಲ್ಲಾ ಕೈಗಾರಿಕಾ ಸಂಘಗಳ ಸಂಯುಕ್ತಾಶ್ರಯದಲ್ಲಿ ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ನಡೆದ ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಮನುಷ್ಯ ಸೇರಿದಂತೆ ಪ್ರತಿಯೊಂದು ಜೀವ ಸಂಕುಲವು ಪರಿಸರವನ್ನು ಆಧರಿಸಿ ಬದುಕುತ್ತಿದ್ದರೆ ಮನುಷ್ಯ ಬದುಕಲು ಅಸಾಧ್ಯ. ಪ್ರತಿಯೊಂದು ಜೀವಿಯ ಉಸಿರಾಟದಿಂದ ಬದುಕಲು ಬೇಕಿರುವ ಎಲ್ಲ ಅಂಶಗಳನ್ನು ಒದಗಿಸುವ ಪ್ರಕೃತಿ ಉಳಿಸಿಕೊಳ್ಳುವುದು ನಿಮ್ಮೆಲ್ಲರ ಆದ್ಯ ಕರ್ತವ್ಯ. ಪರಿಸರ ಇಲ್ಲದಿದ್ದರೆ ಅನಾಹುತ ಕಾದಿದೆ. ಪರಿಸರದ ಬಗ್ಗೆ ನಿರ್ಲಕ್ಷ್ಯ ಬೇಡ. ಪರಿಸರಕ್ಕೆ ಮಾರಕವಾಗುವ ಎಲ್ಲ ಕೆಲಸಗಳಿಗೆ ಕಡಿವಾಣ ಹಾಕುವ ಅಗತ್ಯವಿದೆ ಎಂದರು. ಕೆಲವೆಲ್ಲ ಇಂಡಸ್ಟ್ರಿಯಲ್ ಏನು ಎಮಿಷನ್ಸ್ ಇರುತ್ತೆ, ಇಂಡಸ್ಟ್ರಿಯಲ್ ಎಫ್ಲೂಯೆಂಟ್ಸ್ ಇರುತ್ತೆ, ಆ ಎಫ್ಲೂಯೆಂಟ್ಸ್ನೆಲ್ಲ ನೀವು ಕೆಲವು ಕೆರೆಗಳಿಗೆಲ್ಲ ಬಿಟ್ಟಿರೋದನ್ನ ನಮ್ಮ ಪರಿಸರ ಅಧಿಕಾರಿಗಳ ಮೂಲಕ ನಾವು ವರದಿ ತಗೊಂಡಿದ್ದೀವಿ. ಆ್ಯಂಡ್ ವಿ ಹ್ಯಾವ್ ಆಲ್ರೆಡಿ ಪಬ್ಲಿಷ್ಡ್ ಇನ್ ದ ನ್ಯೂಸ್ ಪೇಪರ್ ಸೇಯಿಂಗ್ ಈ ಕೆರೆಗಳದ್ದು ನೀರು ಇಷ್ಟು % ಮಲಿನ ಆಗಿದೆ. ಇಲ್ಲಿ ಜೀವ ಸಂಕುಲಗಳು ತಿಳ್ಕೊಳ್ಳಿ, ಜೀವ ಇರೋದು ಎಲ್ಲಿ? ಇಡೀ ಜೀವ ಸಂಕುಲ ಇರೋದು ಎಲ್ಲಿ? ಎಲ್ಲಿ? ನೀರಲ್ಲ, ಭೂಮಿ ಮೇಲೆ. ಭೂಮಿ ಬೇಕು ಫಸ್ಟು. ಭೂಮಿ ಇದ್ರೇನೆ ನಾವು ಎಷ್ಟು ಭೂಮಿಗಳಿದೆ? ಒಂದೇ ಭೂಮಿ ಇದೆ. ಓನ್ಲಿ ಆನ್ ದಿಸ್ ಪ್ಲಾನೆಟ್ ದ ಲೈವ್ಸ್ ಆರ್ ಎಕ್ಸಿಸ್ಟ್. ಎಲ್ಲ ಲಿವಿಂಗ್ ಬೀ ನಮ್ಮ ಜೀವಶಕ್ತಿಯ ಮೂಲ. ನಾವು ಪ್ರಕೃತಿಯೊಂದಿಗೆ ಸಮನ್ವಯದಿಂದ ಬದುಕಬೇಕಾಗಿದೆ. ನಾವೆಲ್ಲರೂ ಪ್ರಕೃತಿಯ ಭಾಗ ಆಗಿದ್ದೇವೆ. ಪ್ರಕೃತಿಯನ್ನು ಕಾಪಾಡುವುದು ನಮ್ಮೆಲ್ಲರ ಹೊಣೆಗಾರಿಕೆಯಾಗಿದೆ. ಆದರೆ ನಾವು ಇತ್ತೀಚಿನ ದಿನಗಳಲ್ಲಿ ಪ್ರಕೃತಿಗೆ ಹೊರೆಯಾಗಿ ಬದುಕ್ತಾ ಇದ್ದೇವೆ. ಮರಗಿಡಗಳನ್ನು ಕಡಿದು ಅರಣ್ಯ ನಾಶ ಮಾಡ್ತಾ ಇದ್ದೇವೆ. ನದಿಗಳನ್ನು ಮಾಲಿನ್ಯಗೊಳಿಸ್ತಾ ಇದ್ದೇವೆ. ಗಾಳಿಯನ್ನು ವಿಷಗೊಳಿಸ್ತಾ ಇದ್ದೇವೆ. ನಾಶವಾಗದ ಪ್ಲಾಸ್ಟಿಕ್ ಬಳಕೆಯಿಂದ ಭೂಮಿಯನ್ನು ನಾಶ ಮಾಡ್ತಾ ಇದ್ದೇವೆ. ಪರಿಸರ ಮಾಲಿನ್ಯ ಹವಾಮಾನ ಬದಲಾವಣೆಗೆ ಕಾರಣ ಆಗಿದೆ. ಜಾಗತಿಕ ತಾಪಮಾನ ಏರ್ತಿದೆ. ಹಾಗೆ ಹಿಮಪರ್ವತಗಳ ಕರಗುವಿಕೆ. ಈ ವೇಳೆ ಜಿಲ್ಲಾ ಪಂಚಾಯಿತಿ ಸಿಇಒ ಪೂರ್ಣಿಮಾ, ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಜರಿದ್ದರು. ವಿವಿಸಿ ಟಿವಿ ಕಚೇರಿ ಆವರಣದಲ್ಲಿಂದು ಕ್ಲಿಯರಿನ್ ಸಂಸ್ಥೆಯ ಸಂಯುಕ್ತಾಶ್ರಯದಲ್ಲಿ ವಿವಿಸಿ ಸಿಬ್ಬಂದಿಗಳಿಂದ ಗಿಡ ನೆಟ್ಟು ಅರ್ಥಪೂರ್ಣ ವಿಶ್ವ ಪರಿಸರ ದಿನವನ್ನು ಆಚರಿಸಲಾಯಿತು. ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಹಾಗೂ ವಿವಿಸಿ ಟಿವಿ ಮುಖ್ಯಸ್ಥರಾದ ಜಗದೀಶ್ ಚೌಡವಳ್ಳಿ ಅವರು 2 ಗಿಡಗಳನ್ನು ನೆಟ್ಟು ನೀರೆರೆದು ಮಾತನಾಡಿ, ನಮ್ಮ ಸುತ್ತಮುತ್ತಲಿನ ವಾತಾವರಣ ಚೆನ್ನಾಗಿದ್ದಲ್ಲಿ ನಮ್ಮ ಆರೋಗ್ಯವು ಉತ್ತಮವಾಗಿರುತ್ತದೆ. ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಒಂದೊಂದು ಗಿಡ ಮರಗಳನ್ನು ನೆಟ್ಟು ಪರಿಸರ ಸಂರಕ್ಷಣೆ ಮಾಡಿ ಎಂದು ಕರೆ ನೀಡಿದರು. ಈ ವೇಳೆ ಜಿಲ್ಲಾ ಕೃಷಿಕ ಸಮಾಜದ ಪ್ರಧಾನ ಕಾರ್ಯದರ್ಶಿ ಡಿಪಿ ಜಯರಾಮ್, ಕ್ಲಿಯರಿನ್ ಸಂಸ್ಥೆಯ ಮುಖ್ಯಸ್ಥರಾದ ಚಂದ್ರಶೇಖರ್ ಎಚ್ಎಸ್, ವಿವಿಸಿ ಟಿವಿಯ ಸಿಇಒ ಸ್ವಾಗತ್, ವ್ಯವಸ್ಥಾಪಕ ಸಂಪಾದಕರಾದ ಮನೀಶ್ ಕೂಡ, ಸಿಬ್ಬಂದಿಗಳಾದ ಸಮೀಕ್ಷಾ ಹೆಚ್ಆರ್, ಶಾಂಭವಿ, ಕಾರ್ತಿಕ್, ಯಶವಂತ್, ಸಂಜಯ್, ಆಂಟೋನಿ, ರಿತಿಕ್, ಬಸವರಾಜ್, ಪ್ರಸನ್ನ ಸೇರಿದಂತೆ ಇತರರಿದ್ದರು. ಇನ್ನು ಮೈಲ್ಸ್ಟೋನ್ ಅಕಾಡೆಮಿ ವಾಸವಿ ಶಾಲೆ ವತಿಯಿಂದ ನಗರದ ವಿವಿಧ ಭಾಗಗಳಿಗೆ ಭೇಟಿ ನೀಡಿ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸಿದರು. ಈ ವೇಳೆ ಶಾಲೆಯ ಮುಖ್ಯಸ್ಥರು ಮಾತನಾಡಿ, ಪರಿಸರವನ್ನ ಕಾಪಾಡುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಈ ನಿಟ್ಟಿನಲ್ಲಿಂದು ಸಂಸ್ಥೆಯ ವತಿಯಿಂದ ನಗರದ ಪ್ರತಿಯೊಂದು ಕಚೇರಿಗೆ ಭೇಟಿ ನೀಡಿ ಒಂದೊಂದು ಗಿಡ ನೀಡಿ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದರು. ಸಮಸ್ತ ಜನತೆಗೆ ಮೈಲ್ಸ್ಟೋನ್ ಅಕಾಡೆಮಿಯ ವತಿಯಿಂದ
ಎಲ್ಲರಿಗೂ ಕೂಡ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳು. ಹಸಿರೇ ಉಸಿರು. ಹಾಗೆಯೇ ನಮ್ಮ ಒಂದು ಶಾಲಾ ಮಕ್ಕಳಿಂದ ಇಡೀ ಒಂದು ಜನತೆಗೆ ಒಂದು ಹಸಿರು ಜಾಗೃತಿಯನ್ನು ಮೂಡಿಸ್ತಾ ಇದ್ದೀವಿ. ಸೊ ಎಲ್ಲ ಆಫೀಸಿಗೆ ಕೂಡ ವಿಸಿಟ್ ಮಾಡಿ ಅಥವಾ ಸಾರ್ವಜನಿಕ ಸ್ಥಳಗಳಿಗೆ ವಿಸಿಟ್ ಮಾಡಿ ಅವರಿಗೆಲ್ಲರೂ ಕೂಡ ವಿಶ್ ಮಾಡಿ ಒಂದು ಪ್ಲಾನ್ ಕೊಟ್ಟು ಈ ಒಂದು ಹಸಿರಿನ ಬಗ್ಗೆ ಅವರಲ್ಲಿ ಜಾಗೃತಿ ಮೂಡಿಸುವ ಒಂದು ಕಾರ್ಯಕ್ರಮ ನಮ್ಮ ಒಂದು ಮೈಲ್ಸ್ಟೋನ್ ಅಕಾಡೆಮಿ ಕಡೆಯಿಂದ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ವಾಸವಿ ಮೈಲ್ಸ್ಟೋನ್ ಅಕಾಡೆಮಿ ಕಡೆಯಿಂದ ಜೂನ್ 5 ವಿಶ್ವ ಪರಿಸರದ ದಿನ ಶುಭಾಶಯಗಳು. ಈ ಪ್ಲ್ಯಾಂಟ್ ಅರೇಲಿಯಾ ಅಂತ. ಈ ಪ್ಲ್ಯಾಂಟು ನಾವು ಆಕ್ಸಿಜನ್, ಹ್ಯೂಮನ್ ಬೀಯಿಂಗ್ಸ್ಗೆ ತುಂಬ ಆಕ್ಸಿಜನ್ ಕೊಡುತ್ತೆ ಈ ಪ್ಲ್ಯಾಂಟು. ನೆಕ್ಸ್ಟ್ ನಾವು ಡೆಕೋರೇಟಿವ್ ಆಗಿ ಯೂಸ್ ಮಾಡ್ತೀವಿ, ಇಂಡೋರ್ ಪ್ಲಾನೆಟ್ ಅಂತಲೂ ಕರಿತೀವಿ ಇದನ್ನು. ಇದು ಮೆಡಿಸಿನಲ್ ಯೂಸಿಗೂ ಕೂಡ ಉಪಯೋಗವಾಗುತ್ತದೆ. ಮೋಟಾರ್ ಬೈಕ್ಸ್ನ ರೈಡ್ ಮಾಡಬೇಡಿ ಜಾಸ್ತಿ, ಯಾಕಂದರೆ ಪೊಲ್ಯೂಷನ್ ಅದರಿಂದನೇ ಜಾಸ್ತಿ ಆಗ್ತಾಯಿದೆ. ಮನೆಗೊಂದು ಮಗು ಅಂದರೆ ಮನೆಗೊಂದು ಮರ ನೆಟ್ಟಿ. ಪ್ಲಾಸ್ಟಿಕ್ ಅಂತೂ ಜಾಸ್ತಿ ಯೂಸ್ ಮಾಡಬೇಡಿ. ಪ್ಲಾಸ್ಟಿಕ್ ಯೂಸ್ ಮಾಡೋದ್ರಿಂದ ಪ್ಲ್ಯಾಂಟ್ಸ್ಗೂ ಹಾನಿ ಆಗ್ತಾಯಿದೆ ಮತ್ತು ಹ್ಯೂಮನ್ ಬೀಯಿಂಗ್ಸ್ಗೂ ಕೂಡ ಹಾನಿ ಆಗ್ತಾಯಿದೆ. ಪ್ಲಾಸ್ಟಿಕ್ನು ಜಾಸ್ತಿ ಯೂಸ್ ಮಾಡಬಾರ್ದು. ಆದಷ್ಟು ಎಲ್ಲ ಕೂಡ ಪ್ಲಾಸ್ಟಿಕ್ನು, ಮೋಟಾರ್ ಬೈಕ್ಸ್ನ ಎಲ್ಲ ಅವಾಯ್ಡ್ ಮಾಡಿ. ಕಳಪೆ ಬಿತ್ತನೆ ಬೀಜ ವಿತರಣೆಯಿಂದಾಗಿ ಎಲ್ಲಾ ತಾಲೂಕುಗಳಲ್ಲಿ ಬಿತ್ತನೆ ಮಾಡಲಾಗಿದ್ದ ಮುಸುಕಿನ ಜೋಳದ ಪೈಕಿ ಅರ್ಧದಷ್ಟು ಹಾಳಾಗಿದೆ ಎಂದು ವಕೀಲ ಶ್ರೀಕಾಂತ್ ಚನ್ನಂಗಿಹಳ್ಳಿ ಆರೋಪಿಸಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಎಷ್ಟೋ ಕಡೆ ಜೋಳ ಮೊಳಕೆ ಹೊಡೆದೇ ಇಲ್ಲ. ಇನ್ನು ಕೆಲವು ಕಡೆ ಭೂಮಿಯಿಂದ ಮೇಲೆ ಬಂದ ಕೆಲವೇ ದಿನಗಳಲ್ಲಿ ಬಿಳಿ ಸುಳಿ ರೋಗ ತಗುಲಿ ಅಪಾರ ಬೆಳೆ ನಷ್ಟವಾಗಿದೆ. ಜಿಲ್ಲೆಯಲ್ಲಿ ಆಲೂಗೆಡ್ಡೆ ಪ್ರಮುಖ ವಾಣಿಜ್ಯ ಬೆಳೆಯಾಗಿದ್ದು, ಅಂಗಮಾರಿ ರೋಗದಿಂದ ಅದು ನೇಪಥ್ಯಕ್ಕೆ ಸುರಿದ ನಂತರ ಹೆಚ್ಚು ರೈತರು ಮುಸುಕಿನ ಜೋಳ ಬೆಳೆಯುತ್ತಿದ್ದಾರೆ. ಇಡೀ ಜಿಲ್ಲೆಯಲ್ಲಿ 70 ರಿಂದ 75 ಸಾವಿರ ಹೆಕ್ಟೇರ್ನಲ್ಲಿ ಮೆಕ್ಕೆಜೋಳ ಬೆಳೆಯುತ್ತಿದ್ದಾರೆ. ಆದರೆ ಈ ಬಾರಿ ಬಿತ್ತನೆ ಮಾಡಿದ 25 ದಿನಗಳ ನಂತರ ಜೋಳ ಹಳದಿ ಬಣ್ಣಕ್ಕೆ ತಿರುಗಿ ಗಿಡವು ನೆಲಕ್ಕೆ ಬಾಗಿ ಬೆಳೆಯ ಬೆಳವಣಿಗೆ ಕುಂಠಿತಗೊಂಡು ನೆಲಕ್ಕೆ ಬಿದ್ದು ಹಾಳಾಗಿದೆ. ಕೂಡಲೇ ಸಂಬಂಧಪಟ್ಟವರು ಈ ಬಗ್ಗೆ ಸಮೀಕ್ಷೆ ನಡೆಸಿ ಹಾಗೂ ವಿಜ್ಞಾನಿಗಳಿಂದ ಪರೀಕ್ಷಿಸಿ ವಿಶೇಷ ಪ್ಯಾಕೇಜ್ ಮೂಲಕ ಪರಿಹಾರ ನೀಡಬೇಕೆಂದು ಒತ್ತಾಯಿಸಿದರು. ಪ್ರಮುಖವಾದ ಬೆಳೆ ಆಲೂಗೆಡ್ಡೆಯನ್ನು ವಾಣಿಜ್ಯ ಬೆಳೆಗೆ ಬೆಳೀತಾ ಇದ್ದು, ಆದರೆ ಅದಕ್ಕೂ ಸಹ ಸೊರಗು ರೋಗ, ಈ ಗಿಡಗಳ ಒಂದು ಅತಿ ಹೆಚ್ಚು ಬೆಳೀತಾ ಇರೋದ್ರಿಂದ ಅದು ಸಹ ಸೊರಗು ರೋಗದಿಂದ ಇಡೀ ಸಂಪೂರ್ಣ ಜಿಲ್ಲೆಯಲ್ಲಿ ನಾಶ ಆಯಿತು. ತದನಂತರ ನಾವು ಮುಸ್ಕಿನ ಜೋಳ ಬೆಳೆಯೋಕ್ಕೆ ಸ್ಟಾರ್ಟ್ ಆಯಿತು ಹಾಸನ ಜಿಲ್ಲೆಯಾದ್ಯಂತ. ಮುಸ್ಕಿನ ಜೋಳ ಅಥವಾ ಕೆಂಪು ಜೋಳ ಈ ಥರ ಅದನ್ನು ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಅದು ಸಹ ಈ ವರ್ಷ ಸಂಪೂರ್ಣ ನನ್ನ ಪ್ರಕಾರ ಸಂಪೂರ್ಣ ನಾಶ ಆಗ್ತಾಯಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ಏನಕ್ಕಂತಂದರೆ ಅದು ಏನಾಗ್ತಾಯಿದೆ ಅಂದರೆ, ಜೋಳ ಬೆಳೆದ 25 ದಿನಗಳ ನಂತರ ಈ ಎಲೆಗಳು ಎಲ್ಲ ಹಳದಿ ರೋಗಕ್ಕೆ ತಿರುಗಿ ಅಥವಾ ಎಲೆಗಳೆಲ್ಲ ಒಂಥರ ಸೀಳು ಬಂದು ಬೆಳವಣಿಗೆ ಕುಂಠಿತವಾಗಿ ಅದೇನು ಮಾಡ್ತಾಯಿದೆ, ಗಿಡ ನೆಲಕ್ಕೆ ಬಾಗಿ ಸಂಪೂರ್ಣ ನಾಶ ಆಗ್ತಾಯಿದೆ. ಅದು ಜೋಳ ತಗೊನಿ. ಸಂಪೂರ್ಣ ಬೆಳೆ ಏನು ಸುಮಾರು ಹಾಸನ ಜಿಲ್ಲೆಯಲ್ಲಿ 70 ರಿಂದ 75 ಸಾವಿರ ಹೆಕ್ಟೇರಲ್ಲಿ ಮುಸ್ಕಿನ ಜೋಳ. ಪತ್ರಿಕಾಗೋಷ್ಠಿಯಲ್ಲಿ ರೈತರಾದ ಗಿರಿಗೌಡ, ಆದೇಶ್, ಗಿರೀಶ್ ಇದ್ದರು. ಇದೇ ತಿಂಗಳ 9ರಂದು ಹಮ್ಮಿಕೊಂಡಿರುವ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿಗೆ ಭಾಜನರಾಗಿರುವ ನಮ್ಮೂರಿನ ಹೆಮ್ಮೆಯ ಸಾಹಿತಿ ಭಾನು ಮುಷ್ತಾಕ್ ಮತ್ತು ದೀಪಾ ಭಸ್ತಿಯವರ ನಾಗರಿಕ ಸನ್ಮಾನ ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬರು ಆಗಮಿಸಿ ಯಶಸ್ವಿಗೊಳಿಸಬೇಕೆಂದು ಹಿರಿಯ ದಲಿತ ಮುಖಂಡ ಎಚ್.ಕೆ. ಸಂದೇಶ್ ಮನವಿ ಮಾಡಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಂದು ಬೆಳಗ್ಗೆ 10 ಗಂಟೆಗೆ ಜಿಲ್ಲಾಧಿಕಾರಿ ಕಚೇರಿ ಆವರಣದಿಂದ ವಿವಿಧ ಜನಪದ ಕಲಾ ತಂಡಗಳ ಮೆರವಣಿಗೆ ಆರಂಭವಾಗಿ ನಂತರ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ನಾಗರಿಕ ಸನ್ಮಾನ ನಡೆಯಲಿದೆ. ಕಾರ್ಯಕ್ರಮಕ್ಕೆ ಹಾಸನ ಜಿಲ್ಲೆಯ ಎಲ್ಲಾ ದಲಿತ ಸಂಘಟನೆಗಳ ಮುಖಂಡರು, ಕಾರ್ಯಕರ್ತರು, ಚಳವಳಿ ಮುಖಂಡರು, ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ವಿನಂತಿಸಿದರು. ಆ ಕೃತಿಯನ್ನು ಟ್ರಾನ್ಸ್ಲೇಟ್ ಮಾಡಿರೋಂಥ ದೀಪಾ ಬಾಸ್ತಿ, ಶ್ರೀಮತಿ ದೀಪಾ ಬಾಸ್ತಿ ಮೇಡಮ್ ಅವರು ಮತ್ತು ಭಾನು ಮುಸ್ತಾಕ್ ಮೇಡಮ್ರವರಿಗೆ 9ನೇ ತಾರೀಕು ಜೂನ್ 9ನೇ ತಾರೀಕು ನಾಗರಿಕ ಸನ್ಮಾನ ಮಾಡಬೇಕು ಅಂತೇಳಿ ಈಗಾಗಲೇ ತೀರ್ಮಾನ ಮಾಡಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು, ಪ್ರಗತಿಪರ ಸಂಘಟನೆಗಳು, ದಲಿತ ಮತ್ತು ಮಾದಿಗ ಚಳುವಳಿಯ ಮುಖಂಡರು, ಜನಪರ ಚಳುವಳಿಯ ನಾಯಕರು ಮತ್ತು ನಾಗರಿಕ ಸಮಿತಿಯ ಸದಸ್ಯರು ಇಷ್ಟೆಲ್ಲರೂ ಕೂಡಿ ಅದನ್ನು ಚರ್ಚೆ ಮಾಡಿದ ಮುಖೇನ 9ನೇ ತಾರೀಕುವರೆಗೆ ಅಭಿನಂದನೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಆ ನಿಟ್ಟಿನಲ್ಲಿ ಒಂದು ಕೆಲಸ ನಡೀತಾ ಇದೆ. ಅದರ ಭಾಗವಾಗಿ ಇವತ್ತು ಪ್ರೆಸ್ ಮೀಟನ್ನು. ಪತ್ರಿಕಾಗೋಷ್ಠಿಯಲ್ಲಿ ಮಾದಿಗ ದಂಡೋರ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಟಿಆರ್ ವಿಜಯಕುಮಾರ್, ಸಂವಿಧಾನ ಓದು ಅಭಿಯಾನ ಸಂಚಾಲಕ ರಾಜು ಗುರೂರು, ದಲಿತ ಮುಖಂಡ ದೇವರಾಜ ಸೇರಿದಂತೆ ಇತರರಿದ್ದರು.
ಸಿನಿಮಾ ನಟರು, ಕ್ರಿಕೆಟ್ ಆಟಗಾರರು, ರಾಜಕಾರಣಿಗಳು, ರೌಡಿಗಳಿಗೆ ಇರುವ ಅಭಿಮಾನಿಗಳು ಹಾಗೂ ಅವರ ಸಾಧನೆ ಏಳಿಗೆ ನೋಡಿ ಸಂಭ್ರಮಿಸುವ ಅಭಿಮಾನಿಗಳು, ಅಂತಾರಾಷ್ಟ್ರೀಯ ಪ್ರಶಸ್ತಿ ವಿಜೇತೆ ಹಾಸನದ ಭಾನು ಮುಷ್ತಾಕ್ ಸೇರಿದಂತೆ ಯಾವುದೇ ಸಾಹಿತಿಗಳಿಗೆ, ಕವಿಗಳಿಗೆ ಯಾಕಿಲ್ಲ ಎಂದು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಎನ್ಎಲ್ ಮುಕುಂದರಾಜ್ ಬೇಸರ ವ್ಯಕ್ತಪಡಿಸಿದರು. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಜಿಲ್ಲಾ ಕಸಾಪ ಸಹಕಾರದೊಂದಿಗೆ ನಗರದ ಸಾಹಿತ್ಯ ಪರಿಷತ್ ಭವನದಲ್ಲಿಂದು ಹಮ್ಮಿಕೊಂಡಿದ್ದ ಯುವ ಕವಿಗೋಷ್ಠಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಇತ್ತೀಚಿನ ದಿನಗಳಲ್ಲಿ ಜನರ ಹುಚ್ಚು, ಅಭಿಮಾನ ಯಾವ ನಿಟ್ಟಿನಲ್ಲಿ ಸಾಗುತ್ತಿದೆ ಅಂದರೆ ಎಲ್ಲೋ ಒಂದು ಅತಿರೇಕಕ್ಕೆ ಹೋಗಿ ಅಭಿಮಾನ ಅಪಾಯಕ್ಕೆ ಕಾರಣವಾಗುತ್ತಿದೆ ಎಂಬುದಕ್ಕೆ ನಿನ್ನೆ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಕಾಲ್ತುಳಿತ ಪ್ರಕರಣ ಕಣ್ಣ ಮುಂದಿನ ಸಾಕ್ಷಿ ಎಂದು ನೊಂದು ನುಡಿದರು. ಹಾಗಾಗಿ ಸಾಹಿತ್ಯ ಅಕಾಡೆಮಿ ಇಂಥ ಒಂದು ಸೆನ್ಸಿಬಲ್ ಆದಂಥ ರೀತಿಯ ಕೆಲಸಗಳನ್ನು ಹಮ್ಮಿಕೊಳ್ಳೋದ್ರ ಮೂಲಕ ನಮ್ಮ ಕಾಲದ ತರುಣ ಬರಹಗಾರರಿಗೆ ಒಂದು ಬೆಂಬಲವಾಗಿ ನಿಲ್ಲಬೇಕಾಗಿದೆ. ನಿಮಗೆ ಕವಿತೆ ಬರೆಯೋಕ್ಕೆಲ್ಲ ಶುರು ಮಾಡಿದ್ದೀರಿ, ಯಾತಕ್ಕೆ ಬರೀತಾ ಇದ್ದೀರಿ? ಪಂಪೊಂದು ಒಂದು ಭಾಳ ಅದ್ಭುತವಾದ ಮಾತಿದೆಯಲ್ಲ, ಕವಿತೆಯೊಳ್ ಆಸೆಗೈಯುವ ಫಲಮ್ಮಾಗುವುದು ಅಂತ. ಕವಿತೆಯಿಂದ ಏನು ಪ್ರಯೋಜನ? ಕವಿತೆಯಿಂದ ಯಾವ ಫಲವನ್ನು ಪಡೆಯೋದಕ್ಕಾಗಿ ನೀವು ಬರೀತೀರಿ? ಅಥವಾ ಎಷ್ಟೊಂದು ಜನ ಸಹೃದಯರು, ತುಂಬ ಜನ ವಿದ್ಯಾರ್ಥಿಗಳು, ಅದರಲ್ಲೂ ಅವರು ವೈದ್ಯಕೀಯ ಕಲಿಕಾ ವಿದ್ಯಾರ್ಥಿಗಳು, ಪ್ಯಾರಾಮೆಡಿಕಲ್ಸ್ ಓದ್ತಾ ಇರುವಂಥವ್ರು, ಈ ವಿದ್ಯಾರ್ಥಿಗಳಿಗೆ ಕನ್ನಡ ಸಾಹಿತ್ಯದ ಒಂದು ಅರಿವೇನಾದರೂ ಸರಿಯಾಗಿ ಸಿಕ್ತು ಅಂತಂದರೆ ಅವರು ತಮ್ಮ ಕಾರ್ಯಕ್ಷೇತ್ರದಲ್ಲಿ ಎಷ್ಟು ಅದ್ಭುತವಾಗಿ ಮಾನವೀಯವಾಗಿ ರೋಗಿಗಳ ಸೇವೆಯನ್ನು ಮಾಡ್ತಾರೆ ಅನ್ನುವಂಥದ್ದನ್ನು ನೀವು ಅರ್ಥ ಮಾಡ್ಕೋಬೇಕು. ಈ ವೇಳೆ ಜಿಲ್ಲಾ ಕಸಾಪ ಅಧ್ಯಕ್ಷ ಡಾಕ್ಟರ್ ಎಚ್ಎಲ್ ಮಲ್ಲೇಶ್ ಕೂಡ, ಸಾಹಿತ್ಯ ಅಕಾಡೆಮಿ ರಿಜಿಸ್ಟ್ರಾರ್ ಕರಿಯಪ್ಪ, ಸದಸ್ಯರಾದ ಸುಜಾತ, ಡಾಕ್ಟರ್ ಜಯಪ್ರಕಾಶ್ ಶೆಟ್ಟಿ, ಚಿಕ್ಕಮಗಳೂರು ಗಣೇಶ್, ಗೌರವ ಕಾರ್ಯದರ್ಶಿ ಬಿಆರ್ ಬೊಮ್ಮೇಗೌಡ ಸೇರಿದಂತೆ ಮೊದಲಾದವರಿದ್ದರು. ನಗರದ ವಿದ್ಯಾನಗರದಲ್ಲಿರುವ ಸರ್ಕಾರಿ ಪ್ರೌಢಶಾಲೆಯಲ್ಲಿಂದು ವಿಶ್ವ ಪರಿಸರ ದಿನದ ಅಂಗವಾಗಿ ವಿದ್ಯಾರ್ಥಿಗಳಿಂದ ಜಾಗೃತಿ ಜಾಥಾ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಮುಖ್ಯ ಶಿಕ್ಷಕ ಶಶಿಧರ್ ಎನ್ಜಿ ಮಾತನಾಡಿ, ಪರಿಸರ ರಕ್ಷಣೆ ನಮ್ಮೆಲ್ಲರ ಹೊಣೆಯಾಗಿದೆ. ಇತ್ತೀಚಿನ ದಿನಗಳಲ್ಲಿ ಪರಿಸರ ನಾಶವಾಗುತ್ತಿದ್ದು, ಕಾಡಿನಲ್ಲಿ ವಾಸಿಸುವ ಜೀವಿಗಳು ನಾಡಿಗೆ ಬಂದು ಮನುಕುಲವನ್ನ ಧ್ವಂಸ ಮಾಡುತ್ತಿವೆ. ಆದ್ದರಿಂದ ಭೂಮಿ ಮೇಲೆ ವಾಸಿಸುವ ಪ್ರತಿಯೊಬ್ಬರೂ ಗಿಡ ಮರಗಳನ್ನು ಕಡಿದು ನಾಶ ಮಾಡದೆ ಪರಿಸರವನ್ನ ರಕ್ಷಣೆ ಮಾಡಬೇಕು. ಇನ್ನು ಈ ಹಿನ್ನೆಲೆ ಶಾಲಾ ಆವರಣದಲ್ಲಿಂದು ಗಿಡಗಳನ್ನು ನೆಡುವ ಕಾರ್ಯಕ್ರಮವನ್ನು ಆಯೋಜಿಸುವುದರ ಜೊತೆಗೆ ನಗರದ ಪ್ರಮುಖ ಬೀದಿಗಳಲ್ಲಿ ಜಾಗೃತಿ ಜಾಥಾವನ್ನು ನಡೆಸಲಾಯಿತು ಎಂದರು. ಹಾಸನ ಇಂದು ವಿಶ್ವ ಪರಿಸರ ದಿನ. ಪರಿಸರ ರಕ್ಷಣೆ ನಮ್ಮೆಲ್ಲರ ಹೊಣೆ. ಹಾಗಾಗಿ ಈ ದಿನ ನಾವು ವಿಶ್ವ ಪರಿಸರ ದಿನದ ಅಂಗವಾಗಿ ಶಾಲೆಯಲ್ಲಿ ಗಿಡ ನೆಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇವತ್ತಿನ ದಿನಗಳಲ್ಲಿ ಏನು ಪರಿಸರ ನಾಶ ಆಗ್ತಾ ಇದೆ, ಆ ಪರಿಸರವನ್ನು ರಕ್ಷಣೆ ಮಾಡುವುದು ನಮ್ಮೆಲ್ಲರ ಜವಾಬ್ದಾರಿ. ಈ ನಿಟ್ಟಿನಲ್ಲಿ ನಮ್ಮ ಶಾಲೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಕೂಡಿ ಇವತ್ತು ಗಿಡ ನೆಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡು, ಹಾಗೆ ಪರಿಸರ ಜಾಥಾವನ್ನು ಸಹ ಈಗಾಗಲೇ ಈ ನಗರದ ಪ್ರಮುಖ ಬೀದಿಗಳಲ್ಲಿ ನಡೆಸಲಾಯಿತು. ಹಾಗಾಗಿ ಎಲ್ಲರೂ ಸಹ ಪರಿಸರವನ್ನು ಉಳಿಸಿದರೆ ಪ್ರಾಣಿ ಮತ್ತು ಜೀವ ಸಂಕುಲಕ್ಕೆ ಮತ್ತು ನಮಗೆ ಉತ್ತಮ ಗಾಳಿಯನ್ನು ಪಡೆಯಲಿಕ್ಕೆ ಅವಕಾಶ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಇಲ್ಲಿ ನಮ್ಮ ಶಾಲೆಯಲ್ಲಿ ಏನು ವಿಜ್ಞಾನ ಶಿಕ್ಷಕರಾದ ರಂಜಿನಿ ಅವರಿದ್ದಾರೆ, ಮತ್ತು ಕನ್ನಡ ಭಾಷಾ ಶಿಕ್ಷಕರಾದಂಥ ವನಜಾಕ್ಷಿ BS, ಹಾಗೆ ಗಣಿತ ಶಿಕ್ಷಕಿಯಾದಂತಹ ಗಾಯತ್ರಿ K, ಹಾಗೂ ಮನುಷ್ಯನು ಬೆಳಗ್ಗೆ ಎದ್ದು ಯಾರ ನೆನೆಯಲಿ ಎಂಬ ಗಾದೆ ಮಾತು ಎಂದಿಗೂ ಸುಳ್ಳಾಗುವುದಿಲ್ಲ ಎಂದು ಪರಿಸರ ಪ್ರೇಮಿ ಅಶೋಕ್ ತಿಳಿಸಿದರು. ಚನ್ನರಾಯಪಟ್ಟಣದ ಚಾಮುಂಡಿಹಳ್ಳಿ ಗೇಟ್ ಬಳಿ ಇರುವ ಸರ್ಕಾರಿ ಆಯುರ್ವೇದಿಕ್ ಆಸ್ಪತ್ರೆಯ ಆವರಣದಲ್ಲಿ ಮಕ್ಕಳ ಸಾಹಿತ್ಯ ಪರಿಷತ್ ಭೂಮಿ ಉಳಿಸಿ ಆಂದೋಲನ, ಸರ್ಕಾರಿ ಆಯುರ್ವೇದಿಕ್ ಆಸ್ಪತ್ರೆಯ ವತಿಯಿಂದ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಔಷಧಿ ಸಸ್ಯಗಳನ್ನು ನೆಟ್ಟು ಮಾತನಾಡಿದ ಅವರು, ಮನುಷ್ಯ ಹುಟ್ಟಿದ ಮೇಲೆ ಏನಾದರೂ ಸಾಧಿಸಲೇಬೇಕು. ಆ ಸಾಧನೆಯಲ್ಲಿ ಆ ಗಾದೆ ಮಾತಿನ ಅರ್ಥವಿದೆ. ಮನುಷ್ಯನಿಗೆ ಜೀವಿಸಲು ಬೆಳಕು, ಗಾಳಿ, ಆಹಾರ ಮುಖ್ಯವಾಗಿದ್ದು, ಉತ್ತಮ ಬೆಳಕು ಮತ್ತು ಆಹಾರ ದೊರೆಯಬೇಕಾದರೆ ನಮ್ಮ ಪರಿಸರವು ಉತ್ತಮವಾಗಿರಬೇಕು ಎಂದರು. ನಮ್ಮೆಲ್ಲರ ಭೂಮಿಯನ್ನ ಹೀಗೆ ಹೇಳ್ತಾರೆ, ಬೆಳಗ್ಗೆದ್ದು ಯಾರ್ಯಾರ ನೆನೆಯಲ್ಲಿ ಎಲ್ಲೂ ಜೀರಿಗೆ ಬೆಳೆಯುವಂತ ಈ ಪ್ರಕೃತಿಯನ್ನ, ಈ ಮಣ್ಣನ್ನ, ಈ ನದಿಗಳನ್ನ, ಕಾಡುಗಳನ್ನ ಯಾರು ಪ್ರೀತಿಸ್ತಾರೆ ಆ ಪ್ರಕೃತಿ ಅವನಿಗೆ ಒಳ್ಳೇದು ಮಾಡ್ತಿತ್ತು. ಇವತ್ತು ನಿಸರ್ಗವನ್ನು ನಾವು ದೂರ ಇಟ್ಟಿದ್ದೀವಿ. ನಿಸರ್ಗದಿಂದ ಎಲ್ಲವನ್ನ ಪಡೆದು ನಿಸರ್ಗವನ್ನು ದೂರ ಇಟ್ಟಿರೋದು ತಪ್ಪು. ಮುಂದಿನ ತಲೆಮಾರಿಗೆ ಒಳ್ಳೇದನ್ನು ಬಿಟ್ಟು ಹೋಗಬೇಕು ಅಂದ್ರೆ ಸುಂದರವಾದಂಥ ಮಾಲಿನ್ಯ ರಹಿತವಾದಂಥ ಪರಿಸರವನ್ನು ಬಿಟ್ಟು ಕೆಲಸವನ್ನು ಮಾಡಿದ್ರೆ ಮಾತ್ರ ನಮ್ಮ ಮಕ್ಕಳು ಮೊಮ್ಮಕ್ಕಳು ಶ್ರಮಿಸ್ತಾರೆ. ಅದರಿಂದ ಮುಂದಿನ ತಲೆಗೆ ಹಣ, ಐಶ್ವರ್ಯ, ಕಾಂಕ್ರೀಟ್ ನಗರಗಳನ್ನ ಬಿಟ್ಟು ಹೋಗೋದು ಬೇಡ, ಸುಂದರವಾದಂಥ ಪರಿಸರವನ್ನು ಬಿಟ್ಟು ಹೋಗೋ ಕೆಲಸವನ್ನು ಮಾಡೋಣ ಅಂತ ಹೇಳ್ತಾ, ಇದು ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಪ್ರತಿ ವರ್ಷವೂ ಕೂಡ ಗಿಡ ನೆಡುವ ಕಾರ್ಯಕ್ರಮಗಳನ್ನ ಮಾಡ್ತಾ ಬಂದಿದ್ದೀವಿ. ವಿಶೇಷವಾಗಿ ಔಷಧಿಗಳ ಬಗ್ಗೆ
ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು, ಮಾತ್ರರಹಿತ ಜೀವನ ಮಾಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಅರಿವೇ ಇದ್ದಾರೆ. ಎಷ್ಟೋ ಸಸ್ಯ ನಾಶ ಆಗ್ತಾ ಇದೆ, ಅಡವಿನಂಚಿದೆ. ಇದು ಎಲ್ಲ ಜೀವಸತ್ವಗಳು ಅರುವ ಎ ಬಿ ಸಿ ಎಲ್ಲ ಜೀವಸತ್ವಗಳು ಇದರಲ್ಲಿದೆ. ಇವು ಬ್ಲಡ್ನ ಪ್ಯೂರಿಫಿಕೇಶನ್ ಮಾಡ್ತಾರೆ, ಮತ್ತೆ ಹಿಮೋಗ್ಲೋಬಿನ್ ಅಂಶ ಹೆಚ್ಚು ಮಾಡ್ತದೆ. ಇದ್ರ ಬಗ್ಗೆ ಅರಿವೇ ಇಲ್ಲ. ದಿನ ನಾವು ತಿನ್ನೋದಕ್ಕೆ ಎಲ್ಲ ಕಾಯಿಲೆಗಳು ಕೂಡ ಗುಣ ಆಗ್ತದೆ. ಅಮೃತ ಬಡ್ಡಿ, ಅಮೃತ ಅಂದರೆ ಅಮೃತ ಕೊಡುವಂಥ ಶಕ್ತಿ ಅಮೃತ ಬಡ್ಡಿಗಿದೆ. ಆಡ್ಸೋಗೆ, ಕೆಮ್ಮು ದಮ್ಮಿಗೆ ಔಷಧಿ, ತುಳಸಿ ಜ್ವರ ಬರೋದಕ್ಕೆ ತಡೀತದೆ. ರೋಗ ಶಕ್ತಿ ಹೆಚ್ಚು ಪ್ರಮಾಣ ಇರ್ತದೆ. ಬೆಳೀತಕ್ಕಂಥ ಬೆಳೆಗಳ ಮೇಲೆ ಪರಿಣಾಮ ಆಗ್ತದೆ. ಮಾನಸಿಕವಾಗಿ ನಮ್ಮ ಒಂದು ಧ್ಯೇಯದ ಮೇಲೆ ಪರಿಣಾಮಗಳು ಕೂಡ ಬೀರುವಂಥ ಒಂದು ಸನ್ನಿವೇಶಗಳಿರ್ತವೆ. ಆಕ್ಸಿಜನ್ ಕೊರತೆ ಆಗ್ತಾ ಇದೆ. ಇದೆಲ್ಲ ಆ ಒಂದು ದೂರದೃಷ್ಟಿಯ ಕಲ್ಪನೆ ದೃಷ್ಟಿಯಿಂದ ಪರಿಸರಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡಬೇಕು, ಗಮನವನ್ನು ಹರಿಸ್ಬೇಕು. ಇವತ್ತು ನಮ್ಮ ಒಂದು ಹೆಮ್ಮೆಯ ಒಂದು ವಿಷಯ ಏನಪ್ಪ ಅಂದರೆ ಚನ್ನರಾಯಪಟ್ಟಣ ನಗರ ಒಂದು ಉತ್ತಮ ಒಂದು ಪರಿಸರವನ್ನು ಹೊಂದಿರುವಂಥ ದೇಶದಲ್ಲೇ ಮೊದಲ ಒಂದು ಕೇಂದ್ರ ಸ್ಥಾನ ಚನ್ನರಾಯಪಟ್ಟಣ ಆಗಿರುವಂಥದ್ದು ನಮ್ಮೆಲ್ಲರೂ ಕೂಡ ಹೆಮ್ಮೆ ಪಡುವಂಥ ವಿಷಯ. ಇವತ್ತು ಚನ್ನರಾಯಪಟ್ಟಣದಲ್ಲಿ ಉತ್ತಮವಾದಂಥ ಗಾಳಿ, ಬೆಳಕು, ಒಂದು ಗಿಡಗಳ ಒಂದು ನೆಡುವಿಕೆ ಮತ್ತು ಅದನ್ನು ಬೆಳೆಸ್ತಕ್ಕಂಥ ಒಂದು ಇದಕ್ಕೆ ಆದ್ಯತೆ ನೀಡೋದ್ರಿಂದ ಉತ್ತಮವಾದಂಥ ಪರಿಸರ ಇರ್ತಕ್ಕಂಥದಕ್ಕಾಗುತ್ತೆ. ಇವತ್ತೇನಾದ್ರು ಒಂದು ನಗರ ಆ ಒಂದು ಸ್ಥಾನಮಾನವನ್ನು ಗಳಿಸಬೇಕು ಅಂದ್ರೂ ನಮ್ಮ ಸ್ವಚ್ಛ ಸಿಬ್ಬಂದಿಗಳು, ಪೌರ ಕಾರ್ಮಿಕರ ಒಂದು ಶ್ರಮ ಸಹಕಾರ ಇದರ ಪೂರಕವಾಗಿದೆ. ಅವರಿಗೆ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು. ಈ ಸಂದರ್ಭದಲ್ಲಿ ಶಾಸಕ ಸಿಎನ್ ಬಾಲಕೃಷ್ಣ, ತಾಲೂಕು ಅರಣ್ಯಾಧಿಕಾರಿ ಕಲಂದರ್, ತಾಲೂಕು ಪಟ್ಟಣ ಸರ್ಕಾರಿ ಆಸ್ಪತ್ರೆ ವೈದ್ಯಾಧಿಕಾರಿ ಡಾಕ್ಟರ್ ಮಹೇಶ್, ಸರ್ಕಾರಿ ಆಯುರ್ವೇದಿಕ್ ಆಸ್ಪತ್ರೆಯ ವೈದ್ಯಾಧಿಕಾರಿ ತ್ರಿವೇಣಿ ಸೇರಿದಂತೆ ಮುಂತಾದವರು ಹಾಜರಿದ್ದರು. ಮನೆಗೊಂದು ಗಿಡ, ಊರಿಗೊಂದು ವನ ಎಂಬಂತೆ ಪ್ರತಿಯೊಬ್ಬರು ಕೂಡ ಈ ಕಾರ್ಯವನ್ನ ಮಾಡಿದರೆ ಮನುಷ್ಯನಿಗೆ ಉತ್ತಮ ಗಾಳಿ ಬೆಳಕು ದೊರೆಯುತ್ತದೆ ಎಂದು ಜನನಿ ಸೇವಾ ಫೌಂಡೇಶನ್ನ ಅಧ್ಯಕ್ಷ ಮಂಜು ಕುರುವಂಕ ತಿಳಿಸಿದರು. ಚನ್ನರಾಯಪಟ್ಟಣದ ಹೌಸಿಂಗ್ ಬೋರ್ಡ್ನ ಸರ್ಕಾರಿ ಶಾಲೆಯಲ್ಲಿ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದ ಮಕ್ಕಳಿಗೆ ಉಚಿತ ಸಸಿಗಳ ವಿತರಣಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಈಗಾಗಲೇ ಕಾಲಕಾಲಕ್ಕೆ ಸರಿಯಾಗಿ ಮಳೆ ಬೆಳೆ ಆಗದೆ ರೈತರು ಕೂಡ ಕಂಗಾಲಾಗಿದ್ದಾರೆ. ಪ್ರಕೃತಿ ಮುನಿದ್ರೆ ಮನುಷ್ಯನನ್ನೇ ನಾಶ ಮಾಡುತ್ತದೆ. ಇದನ್ನ ಮನುಷ್ಯ ಮನದಲ್ಲಿಟ್ಟುಕೊಂಡು ಪ್ರತಿಯೊಬ್ಬರೂ ಕೂಡ ಮರಗಿಡಗಳನ್ನು ಬೆಳೆಸಬೇಕು ಎಂದರು. ಸಂರಕ್ಷಣೆ ಮಾಡಬೇಕು, ಪರಿಸರ ಉಳಿಸಬೇಕು. ನಾವು ಮುಂದಿನ ದಿನಗಳಲ್ಲಿ ಮನುಷ್ಯ ಆರೋಗ್ಯಕರವಾಗಿರಬೇಕು ಅಂತಂದರೆ ಪರಿಸರದ ಸಂರಕ್ಷಣೆ ಮಾಡಿದರೆ ಕೂಡ ನಾವು ಆರೋಗ್ಯವಾಗಿರ್ತೀವಿ, ಚೆನ್ನಾಗಿರ್ತೀವಿ ಅನ್ನೋದನ್ನು ನಾವು ಈ ಮುಖಾಂತರ ಎರಡು ಸಂದೇಶನ ಕೊಡ್ತಾ ಇದ್ದೀವಿ. ನಾವು ಮನುಷ್ಯ ಆದವನು ನಾವೆಷ್ಟು ಆರೋಗ್ಯವಾಗಿ ಇರಬೇಕು ಅನ್ನೋದನ್ನು ಪರಿಸರದ ನಾವು ಮುಂದಿಟ್ಕೊಂಡು ನಾವು ಆರೋಗ್ಯಕರವಾಗಿರಬೇಕಾಗುತ್ತೆ. ಹಂಗಾಗಿ ಇವತ್ತು ಎಲ್ಲ ಪರಿಸರ ಪ್ರೇಮಿಗಳಿಗೂ ಶುಭಾಶಯನ ಕೋರ್ತಾ 12 ಮಾತನ್ನು ಮುಗಿಸ್ತೀನಿ. ಅದೇ ರೀತಿ ಬಂಧುಗಳೇ, ಇವತ್ತು ಮನೆಗೊಂದು ಮರ, ಊರಿಗೊಂದು ವನ ಅನ್ನೋ ರೀತಿ ಏನು ದೊಡ್ಡವರು ಏನು ಹೇಳಿದ್ದಾರೆ, ಅದೇ ರೀತಿ ನಾವು ಪ್ರತಿ ಮನುಷ್ಯ ಅವನೊಂದು ಗಿಡನ ಕಾಪಾಡ್ಕೊಂಬಂದರೆ ನಾವು ಪರಿಸರನ ಸಂರಕ್ಷಣೆ ಮಾಡ್ದಂಗೆ ಆಗುತ್ತೆ. ಅದೇ ರೀತಿ ನಮಗೆ ಅದರಿಂದ ತುಂಬ ಉಪಕಾರ ಆಗುತ್ತೆ. ಈ ನಿಟ್ಟಿನಲ್ಲಿ ಜನನಿ ಸೇವಾ ಫೌಂಡೇಶನ್ನು 1 ವರ್ಷ ಪೂರೈಸಿದ ಅಂಗವಾಗಿ ಇವತ್ತು ಪ್ರತಿ ನಮ್ಮ ಧ್ಯೇಯ ಏನು ಅಂತಂದರೆ ಪರಿಸರ ಮತ್ತು ರೈತರು ಅಭಿವೃದ್ಧಿ ಮತ್ತು ಏನು ಗೌರ್ಮೆಂಟ್ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಈ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ಕೊಂಡು ಹೋಗಬೇಕು ಅಂತೇಳಿ ಏನು ಅಂದ್ಕೊಂಡಿದ್ವಿ, ಅದೇ ರೀತಿ ಮುಂದುವರಿತೀವಿ. ಈ ಸಂದರ್ಭದಲ್ಲಿ ಮುಖ್ಯ ಉಪಾಧ್ಯಾಯರಾದ ಚಿಕ್ಕೇಗೌಡ, ಸಹ ಶಿಕ್ಷಕರಾದ ದೇವರಾಜು, ಸುನಂದ, ಜನನಿ ಸೇವಾ ಫೌಂಡೇಶನ್ ಉಪಾಧ್ಯಕ್ಷ ರುದ್ರೇಶ್, ಬಾಲಚಂದ್ರ ಸೇರಿದಂತೆ ಇತರರು ಹಾಜರಿದ್ದರು. ಆಲೂರು ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ತಾಹಿರಾ ಬೇಗಂ ನೇತೃತ್ವದಲ್ಲಿ ಬುಧವಾರ ಸಾಮಾನ್ಯ ಸಭೆ ನಡೆಯಿತು. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ತಾಹಿರಾ ಬೇಗಂ ಮಾತನಾಡಿ, ತಾಲೂಕಿನಲ್ಲಿ ಹಲವಾರು ಸಮಸ್ಯೆಗಳು ಸಮಸ್ಯೆಯಾಗಿಯೇ ಉಳಿದಿದೆ. ಪಟ್ಟಣದಲ್ಲಿ ಕೆಲ ಅಂಗಡಿ ಮಳಿಗೆಯವರು ಅಕ್ರಮವಾಗಿ ಅನಧಿಕೃತ ಶೆಡ್ ಹಾಗೂ ಶೀಟ್ಗಳನ್ನು ನಿರ್ಮಿಸಿಕೊಂಡಿದ್ದು, ಇದರಿಂದ ಪಾದಚಾರಿಗಳಿಗೆ ತೊಂದರೆಯಾಗುತ್ತದೆ. ಅಲ್ಲದೆ ರಸ್ತೆಯಲ್ಲಿಯೇ ವ್ಯಾಪಾರಸ್ಥರು ವಸ್ತುಗಳನ್ನು ಇಟ್ಟುಕೊಂಡು ವ್ಯಾಪಾರ ಮಾಡುತ್ತಿದ್ದು, ಇದರಿಂದ ವಾಹನ ಸವಾರರಿಗೂ ಕಿರಿಕಿರಿ ಉಂಟಾಗಿ ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗುತ್ತಿದೆ. ಇನ್ನು ಈ ಬಗ್ಗೆ ನಾವು ಅನೇಕ ಬಾರಿ ವ್ಯಾಪಾರಸ್ಥರಿಗೆ ಬುದ್ಧಿವಾದ ಹೇಳಿ ನೋಟಿಸ್ ನೀಡಿದರೂ ಕ್ಯಾರೆ ಎನ್ನುತ್ತಿಲ್ಲ. ಹೀಗಾಗಿ ಅಧಿಕಾರಿಗಳು ಹಾಗೂ ಪೊಲೀಸರ ನೆರವಿನಿಂದ ಅನಧಿಕೃತವಾಗಿ ನಿರ್ಮಿಸಿಕೊಂಡಿರುವ ಅಂಗಡಿಗಳನ್ನು ಜೆಸಿಬಿ ತಂದು ಹೊಡೆದು ಹಾಕಿ ಜನಸಾಮಾನ್ಯರಿಗೆ ಅನುಕೂಲ ಮಾಡುವುದಾಗಿ ತಿಳಿಸಿದರು. ಪತ್ರ ಹಾಕಿದ್ವಿ ನಾವು ಏನಂತ ಹೇಳಿ ಟ್ರಾಫಿಕ್ ಸಮಸ್ಯೆ ಹಾಗೂ ಇವಾಗ ದಿನನಿತ್ಯದ್ದು ಇದಿದೆ ಮಾರ್ಕೆಟು ಅದೆಲ್ಲ ಮುಂದ್ಗಡೆ ಹಾಕೊಂಡು ಅದು ನಮಗೆ ಏನಿದೆ ನಾವು ನೀವು ತೋರಿಸಿದ್ರೆ ನಾವು ಮಾರ್ಕ್ ಹಾಕ್ತೀವಿ, ಮಾರ್ಕ್ ಹಾಕಿ ಅವ್ರಿಗೆ ಇದು ಮಾಡ್ತೀವಿ ಅಂತ ಹೇಳಿದ್ವಿ. ಬುಧವಾರ ದಿವಸ ಏನಿದ್ರು ಎಲ್ಲೆಲ್ಲಿ ಬೇಕಂದ್ರೂ ಅಲ್ಲಲ್ಲೇ ತೋರಿಸ್ಕೊಂಡಿದ್ದಾರೆ. ಪತ್ರ ಹಾಕಿದ್ವಿ, ನೀವು ಅದಕ್ಕೆ ಏನು ಇದು ಮಾಡ್ತೀರಾ ಮಾಡಿಸಿ ಕೊಡ್ಬೇಕು ಅಂತ ನಾವು ನೀವು ಏನು ಯಾವ ಥರ ನೀವು ಇದು ಮಾಡ್ಕೊಡಿ ಅಂತ ಹೇಳಿದ್ರೆ ನಾವು ಆ ಥರ ನಿಮಗೆ ಸಹಕರಿಸ್ತೀವಿ. ಆಯ್ತಾ?
ಆದ್ರೆ ಈಗ ಮತ್ತೆ ನಮ್ಗೆ ಟ್ರಾಫಿಕ್ಗೆ ಜಾಗ ನೀವೇ ಎಲ್ಲಿ ಅಂತ ಹೇಳಿ ನೀವು ಕೊಟ್ರೆ ನಾವು ಎಲ್ಲೆಲ್ಲಿ ನೀವು ತೋರಿಸಿದ್ದಾರೆ ಮುಂದೆ ಇವ್ರು ಇದ್ರಲ್ಲ ಇನ್ಸ್ಪೆಕ್ಟರ್ ಸರ್ಕಲ್ ಇನ್ಸ್ಪೆಕ್ಟರ್ ಇದ್ರಲ್ಲ ಅವರಿಗೆ ನಾವು ಪತ್ರ ಹಾಕಿದ್ದಕ್ಕೆ ಅವರು ತೋರಿಸಿದ್ದಾರೆ ಎಲ್ಲ. ಸಭೆಯಲ್ಲಿ ಅಧ್ಯಕ್ಷೆ ತಾಹಿರಾ ಬೇಗಂ, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಮಂಜುನಾಥ್, ಸದಸ್ಯರಾದ ಟಾಫಿಕ್ ಅಹಮದ್, ಧರ್ಮ, ಸಂತೋಷ್, ಹರೀಶ್ ಸೇರಿದಂತೆ ಇತರರು ಹಾಜರಿದ್ದರು. ಕೇರ್ನಗರ ತಾಲೂಕಿನ ಡೋರ್ನಹಳ್ಳಿಯಲ್ಲಿ ಸಂತ ಅಂತೋಣಿಯವರ ಜಾತ್ರಾ ಮಹೋತ್ಸವದ ಪೂರ್ವ ಸಿದ್ಧತೆ ಸಭೆಯು ಬುಧವಾರ ಶಾಸಕ ಡಿ ರವಿಶಂಕರ್ ಅಧ್ಯಕ್ಷತೆಯಲ್ಲಿ ನಡೆಯಿತು. ಈ ವೇಳೆ ಮಾತನಾಡಿದ ಶಾಸಕರು, ಸಂತ ಆಂಟೋನಿಯವರ ಜಾತ್ರಾ ಮಹೋತ್ಸವವು ಜೂನ್ 6ರಿಂದ 13ರವರೆಗೆ ನಡೆಯಲಿದೆ. ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲಿದ್ದು, ಬರುವ ಭಕ್ತಾದಿಗಳಿಗೆ ಯಾವುದೇ ತೊಡಕಾಗದಂತೆ ಮತ್ತು ಅಹಿತಕರ ಘಟನೆಗಳು ನಡೆಯದಂತೆ ಕಟ್ಟೆಚ್ಚರ ವಹಿಸಿ ಅಧಿಕಾರಿಗಳು ಎಚ್ಚರಿಕೆಯ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದರು. ಯಾವ ರೀತಿ ಬೇಜವಾಬ್ದಾರಿ ಮಾಡೋದು ಇಲ್ಲ ಅಟ್ಲೀಸ್ಟ್ ನೋಡ್ಕೋಬೇಕಲ್ಲ ಮ್ಯಾನೇಜ್ ಮಾಡ್ತೀನಿ ನೋಡಿ. ಈಗ ನೀವಿದ್ದಾಗ ಇವಾಗ ಏನು ಮಳೆ ಇಲ್ಲ ಗಾಳಿ ಇಲ್ಲ ಮತ್ತು ಏನಿಲ್ಲ ಸರ್. ಇಲ್ಲ ಏನು ಸಮಸ್ಯೆ ಇದೆ ಹೇಳಿ. ಸ್ಟೇಷನ್ ಎಲ್ಲ ಟ್ರಿಪ್ ಆಗಿದೆ ಸರ್. ಇಲ್ಲ ಈಗ ನೀವಿದ್ದಾಗ ಈ ಥರ ಬೇರೆ ಟೈಮಲ್ಲಿ ಏನಾಗುತ್ತೆ ನೋಡ್ಕೊಳ್ತೀವಿ ಸರ್. ನೋಡ್ಕೊಂಡು ಎಚ್ಚರಿಕೆ ವಹಿಸ್ಕೊಳ್ಬೇಕು ಆಯ್ತಾ. ಸಭೆಯಲ್ಲಿ ಚರ್ಚಿನ ಮುಖ್ಯ ಗುರುಗಳಾದ ಫಾದರ್ ಡೇವಿಡ್, ಚರ್ಚಿನ ಆಡಳಿತಾಧಿಕಾರಿ ಫಾದರ್ ಪ್ರವೀಣ್ ಪೆದ್ರು, ಗ್ರಾಮ ಪಂಚಾಯಿತಿ ಸದಸ್ಯರಾದ ಬಸವಪಟ್ಟಣ ಗಿರೀಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕನ್ನಡ ಭಾಷೆ ಬಗ್ಗೆ ವಿವಾದಾತ್ಮಕ ಹೇಳಿಕೆ ನೀಡಿರುವ ತಮಿಳು ನಟ ಕಮಲ್ ಹಾಸನ್ ವಿರುದ್ಧ ಕರವೇ ಪ್ರವೀಣ್ ಕುಮಾರ್ ಶೆಟ್ಟಿ ಬಣದಿಂದ ಚಾಮರಾಜನಗರ ಎಸ್ಪಿಗೆ ದೂರು ಸಲ್ಲಿಸಲಾಯಿತು. ಥಗ್ ಲೈಫ್ ಚಿತ್ರದ ಧ್ವನಿ ಸುರುಳಿ ಬಿಡುಗಡೆ ಸಮಾರಂಭದಲ್ಲಿ ವಿವಾದಾತ್ಮಕ ಹೇಳಿಕೆ ನೀಡಿದ ತಮಿಳು ನಟ ಕಮಲ್ ಹಾಸನ್ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ಚಾಮರಾಜನಗರದಲ್ಲಿಂದು ಹೆಚ್ಚುವರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂಎಸ್ ಶಶಿಧರ್ ಅವರಿಗೆ ದೂರು ಸಲ್ಲಿಸಿದರು. ಒಂದು ವಿವಾದಾತ್ಮಕ ಹೇಳಿಕೆ ಕೊಟ್ಟು ರಾಜ್ಯದಲ್ಲಿ ಕನ್ನಡ ಹಾಗೂ ತಮಿಳರಿಗೆ ಒಂದು ದ್ವೇಷ ವಿಷ ಬೀಜ ಬಿತ್ತುವ ರೀತಿಯಲ್ಲಿ ಒಂದು ಹೇಳಿಕೆ ಕೊಟ್ಟು ಏನು ಕನ್ನಡಕ್ಕೆ ಸುಮಾರು 4,000 ವರ್ಷಕ್ಕಿಂತಲೂ ಹೆಚ್ಚಿನ ಒಂದು ಇತಿಹಾಸ ಇದ್ದು ಇದನ್ನು ಅರಿಯದೆ ಈ ಏನು ತಮಿಳು ನಟ ಕಮಲ್ ಹಾಸನ್ ವಿವಾದಾತ್ಮಕ ಹೇಳಿಕೆ ಕೊಟ್ಟು ಕನ್ನಡಿಗರಿಗೆ ಅವಮಾನ ಮಾಡಿದರೆ. ಈ ವಿಚಾರವಾಗಿ ಮೊದಲಿಗೆ ರಾಜ್ಯದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದಂಥ ಪ್ರವೀಣ್ ಕುಮಾರ್ ಶೆಟ್ಟಿರವರು ಹೋರಾಟಕ್ಕೆ ಇಳಿದು ಆ ದಿನ ಅವ್ರು ಏನು ವಿವಾದಾತ್ಮಕ ಹೇಳಿಕೆ ಕೊಟ್ಟರೋ ಆ ದಿನ ಅವರು ಕೆಲವೇ ಕ್ಷಣದಲ್ಲಿ ಅಲ್ಲಿಂದ ತಪ್ಪಿಸ್ಕೊಂಡು ಹೋದ್ರು. ಏನು ಅವರ ಥಗ್ ಲೈಫ್ ಚಲನಚಿತ್ರ ಧ್ವನಿ ಸುರುಳಿ ಬಿಡುಗಡೆ ಕಾರ್ಯಕ್ರಮಕ್ಕೆ ಬಂದು ಈ ವಿವಾದಾತ್ಮಕ ಹೇಳಿಕೆ ಕೊಟ್ಟು ವಿಚಾರ ತಿಳಿದ ತಕ್ಷಣನೇ ಮೊದಲಿಗೆ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಪ್ರವೀಣ್ ಕುಮಾರ್ ಶೆಟ್ಟಿರವರ ತಂಡ ಆ ಸ್ಥಳಕ್ಕೆ ಹೋಗೋ ಅಷ್ಟರಲ್ಲೇ ಅವರು ಅಲ್ಲಿಲ್ಲದೆ ಕಾಲ್ ಕಿತ್ತಿದ್ರು. ಅದನಂತರವೂ ನಾವು ನ್ಯಾಯಯುತವಾಗಿ ಅವರು. ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಗೌರವಾಧ್ಯಕ್ಷ ಕೃಷ್ಣ ನಾಯ್ಕ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಿಯಾಸ್ ಪಾಷಾ, ಜಿಲ್ಲಾ ಕಾರ್ಯಾಧ್ಯಕ್ಷ ಉಮ್ಮತೂರು ಚಂದ್ರು, ಜಿಲ್ಲಾ ಉಪಾಧ್ಯಕ್ಷ ವೆಂಕಟೇಶ್ ನಾಯ್ಕ್ ಸೇರಿದಂತೆ ಇತರರು ಹಾಜರಿದ್ದರು. ಚಾಮರಾಜನಗರದಲ್ಲಿಂದು ಜಗಳದಲ್ಲಿ ಕೋಪಿತಗೊಂಡ ಪತಿ ಪತ್ನಿಯನ್ನ ಮಚ್ಚಿನಿಂದ ಹಲ್ಲೆ ಮಾಡಿ ಕೊಲೆಗೈದು ಪರಾರಿಯಾಗಿದ್ದಾನೆ. 8 ವರ್ಷಗಳ ಹಿಂದೆ ಗಿರೀಶ್ನೊಂದಿಗೆ ವಿವಾಹವಾಗಿದ್ದ ವಿದ್ಯಾ ಪತಿಯೊಂದಿಗೆ ಜಗಳವಾದ ಕಾರಣ ನಗರದ ಸಾಧನಾ ಕೇಂದ್ರದಲ್ಲಿ ಪ್ರತ್ಯೇಕವಾಗಿ ವಾಸವಾಗಿದ್ದರು. ಪತಿ ಗಿರೀಶ್ ಹೆಂಡತಿಯನ್ನ ಮನೆಗೆ ಬಂದು ಮಕ್ಕಳನ್ನ ನೋಡಿಕೊಳ್ಳುವಂತೆ ಒತ್ತಾಯಿಸಿದಾಗ ವಿದ್ಯಾ ನಿರಾಕರಿಸಿದ ಹಿನ್ನೆಲೆ ಕೋಪಿತಗೊಂಡ ಗಿರೀಶ್ ಪತ್ನಿಗೆ ಮಚ್ಚಿನಿಂದ ಹಲ್ಲೆ ಮಾಡಿ ಪರಾರಿಯಾಗಿದ್ದಾನೆ. ಇನ್ನು ಹಲ್ಲೆ ಮಾಡಿದ ಪರಿಣಾಮ ವಿದ್ಯಾ ಮೃತಪಟ್ಟಿದ್ದು, ಘಟನೆ ಸಂಬಂಧ ಪಟ್ಟಣದ ಮರಹಳ್ಳಿ ಪೊಲೀಸರು ದೂರು ದಾಖಲಿಸಿಕೊಂಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಮಾಜಿ ಸ್ಪೀಕರ್, ಮಾಜಿ ಸಚಿವ, ಮಾಜಿ ಶಾಸಕರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸಂಸದರಾಗಿ ಯಶಸ್ವಿಯಾಗಿ 1 ವರ್ಷ ಪೂರೈಸಿದ್ದಾರೆ. ಪ್ರಪ್ರಥಮ ಬಾರಿಗೆ ಉತ್ತರ ಕನ್ನಡ ಜಿಲ್ಲೆಯ ಸಂಸದರಾಗಿರುವ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಇಂದಿಗೆ ತಮ್ಮ ಸಂಸದ ಸ್ಥಾನವನ್ನು 1 ವರ್ಷ ಕಾರ್ಯ ಪೂರೈಸಿದ್ದು, ಈ ಹಿನ್ನೆಲೆ ಶಿರಸಿಯ ದೀನದಯಾಳು ಸಭಾಭವನದಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು 1 ವರ್ಷದ ಅವಧಿಯಲ್ಲಿ ತಾವು ಜಿಲ್ಲೆಯ ಅಭಿವೃದ್ಧಿಗಾಗಿ ಮಾಡಿದ ಸಾಧನೆಗಳ ಬಗ್ಗೆ ಹಾಗೂ ಮುಂದಿನ 4 ವರ್ಷಗಳ ಕಾಲ ಮಾಡಬೇಕಾದ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಮಾಹಿತಿ ನೀಡಿದರು. ಹಾಗಾಗಿ ನಿರಂತರವಾಗಿ ಸಂಘಟನೆಯ ಚಟುವಟಿಕೆಯಲ್ಲಿ ಪಕ್ಷದ ಎಲ್ಲ ಹಂತದಲ್ಲಿ ಎಲ್ಲರ ಜೊತೆಯಲ್ಲಿಯೂ ಸಹ ನಾನು ಇದ್ದಿದ್ದು ನಮ್ಮ ಪಕ್ಷಕ್ಕೆ ಅದು ಶಕ್ತಿಯನ್ನು ಕೊಟ್ಟಿದೆ ಇತ್ಯಾದಿ. ನಾನು ಉಲ್ಲೇಖಿಸಬೇಕಾದ್ದು ಅಂದರೆ ಸಂಸದನಾಗಿ ಆಯ್ಕೆಯಾದ ನಂತರ ಕೇಂದ್ರದ ಸಚಿವರುಗಳನ್ನು, ಅಧಿಕಾರಿಗಳನ್ನು ನಿರಂತರವಾಗಿ ಭೇಟಿ ಮಾಡಿ ನಮ್ಮ ಜಿಲ್ಲೆಯ ಜನರ ಭಾವನೆಯನ್ನು ತಿಳಿಸೋದಕ್ಕೆ ಪರಿಣಾಮಕಾರಿಯಾದ ಪ್ರಯತ್ನವನ್ನು ನಾನು ಮಾಡಿದ್ದೇನೆ. ಅದರ ಎಲ್ಲ ವಿವರಗಳನ್ನು ಕಾಲಕಾಲಕ್ಕೆ ನಿಮ್ಮೆಲ್ಲರಿಗೂ ನಾನು ಕೊಟ್ಟೇ ಇದ್ದೇನೆ. ಹಾಗೆ ನೋಡಿದರೆ ನನ್ನ ಈ 1 ವರ್ಷದ ಅವಧಿ ಪ್ರತಿದಿನದ ರಿಪೋರ್ಟ್ ಕಾರ್ಡ್ ಜನರ ಎದುರುಗಡೆಗಿದೆ. ಯಾವುದೂ ಕೇಳಬೇಕಾಗಿಲ್ಲ. ಇವತ್ತಾಗಿದೆ, ಇವತ್ತು ಸಂಜೆ. ಚಾಮರಾಜನಗರ ಜಿಲ್ಲಾ ಪಂಚಾಯಿತಿ, ಮಾದಾಪುರ ಗ್ರಾಮ ಪಂಚಾಯಿತಿ ಮತ್ತು ಸಂತ ತೆರೇಸಾ ವಿದ್ಯಾಮಂದಿರದ ವತಿಯಿಂದ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸಲಾಯಿತು.
ಸಂತ ತೆರೇಸಾ ವಿದ್ಯಾಮಂದಿರದ ಶಾಲಾ ಮಕ್ಕಳಿಂದ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಪರಿಸರ ಉಳಿಸಿ ಪರಿಸರ ಸಂರಕ್ಷಿಸಿ ಪ್ಲಾಸ್ಟಿಕ್ ಮಾಲಿನ್ಯ ಅಂತ್ಯಗೊಳಿಸಿ ಎಂಬ ಘೋಷವಾಕ್ಯದೊಂದಿಗೆ ಮಾದಾಪುರ ಗ್ರಾಮದ ಮುಖ್ಯ ರಸ್ತೆಯಲ್ಲಿ ಜಾಥಾ ನಡೆಸಲಾಯಿತು. ಈ ವೇಳೆ ಮಾದಾಪುರ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿ ಭಾಗ್ಯಲಕ್ಷ್ಮಿ ಮಾತನಾಡಿ ವಿಶ್ವ ಪರಿಸರ ದಿನಾಚರಣೆಯ ಕುರಿತು ಸಾರ್ವಜನಿಕರಲ್ಲಿ ಅರಿವು ಮೂಡಿಸಿದರು. ಜಿಲ್ಲಾ ಪಂಚಾಯತ್ ಚಾಮರಾಜನಗರ, ಕರ್ನಾಟಕ ಸರ್ಕಾರ, ಅರಣ್ಯ ಇಲಾಖೆ, ಸಾಮಾಜಿಕ ಅರಣ್ಯ ವಿಭಾಗ ಚಾಮರಾಜನಗರ ಇವರ ಮೂಲಕ ಒಂದು ವಿಶ್ವ ಪರಿಸರ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ಸಂದರ್ಭದಲ್ಲಿ ನಮ್ಮ ಸಂತ ತೆರೇಸಾ ಶಾಲೆಯ ಮಕ್ಕಳು ತುಂಬಾ ಚೆನ್ನಾಗಿ ಒಂದು ರೂಪಕವನ್ನ ಮಾಡಿದ್ರು. ಇದರ ಅರ್ಥ ಇಷ್ಟೇ, ಮುಂದಿನ ದಿನಗಳಲ್ಲಿ ನಾವು ಎಲ್ಲಾ ತರಹದ ಆಸ್ತಿ ಸಂಪಾದನೆ ಮಾಡಬಹುದು, ಆದ್ರೆ ನೀರಿಲ್ಲ ಅಂದ್ರೆ ಯಾರು ಕೂಡ ಬದುಕೋದಕ್ಕಾಗೋದಿಲ್ಲ ಅನ್ನೋದನ್ನ ಈ ರೂಪಕದ ಮೂಲಕ ತೋರಿಸ್ಕೊಟ್ಟಿದ್ದಾರೆ. ಅವರ ಒಂದು ಕಾಳಜಿಯನ್ನ ನಾವೆಲ್ಲರೂ ಅರಿತು ಮುಂದಿನ ದಿನಗಳಲ್ಲಿ ನೀರನ್ನ ಸಂರಕ್ಷಣೆ ಮಾಡೋಣ, ಮಳೆ ನೀರು ಕೊಯ್ಲನ್ನ ಪ್ರತಿಯೊಬ್ಬರು ಅಳವಡಿಸಿಕೊಳ್ಳೋಣ, ಮತ್ತೆ ಜಮೀನುಗಳಲ್ಲಿ ಬದುಗಳನ್ನ ನಿರ್ಮಿಸಿ ನೀರನ್ನ ಸಂರಕ್ಷಣೆ ಮಾಡೋಣ, ನೀರುಗಳನ್ನ ಇಂಗೋದಕ್ಕೆ ಅವಕಾಶ ಮಾಡಿಕೊಡೋಣ ಅಂತ ಹೇಳ್ತಾ ನಮ್ಮ ತೆರೇಸಾ ಶಾಲೆ ಇವರು ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಕಳೆದ ಬಾರಿ ನಾಡಿದಾಗಲೂ ಕೂಡ ಇದೇ ಗಿಡವನ್ನ ನಡೆಸಿದ್ರಿ ಸರ್. ಇವತ್ತು ಮರವಾಗಿ ಬೆಳೆದಿದೆ, ನಾವೇ ಬೆಳೆಸಿ. ಈ ಸಂದರ್ಭದಲ್ಲಿ ಮಾದಾಪುರ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಹಾಗೂ ಸಂತ ತೆರೇಸಾ ವಿದ್ಯಾಮಂದಿರದ ಶಿಕ್ಷಕ ಸಿಬ್ಬಂದಿಗಳು, ಶಾಲಾ ಮಕ್ಕಳು ಮಾದಾಪುರ ದಿನಾಚರಣೆಯಲ್ಲಿ ಸಚಿವ ಮಂಕಾಳ್ ಎಸ್ ವೈದ್ಯರ 52ನೇ ವರ್ಷದ ಜನ್ಮದಿನವನ್ನಿಂದು ಜನಾಭಿಮಾನಿಗಳ ಸಮ್ಮುಖದಲ್ಲಿ ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು. ಭಟ್ಕಳ ತಾಲೂಕಿನ ವಿವಿಧ ದೇವಸ್ಥಾನಗಳಿಗೆ ಭೇಟಿ ನೀಡಿದ ಬಳಿಕ ಸಚಿವರಿಗೆ ಅವರ ಅಭಿಮಾನಿಗಳು ಹಾರ ಹಾಕಿ ಜನ್ಮದಿನದ ಶುಭಾಶಯವನ್ನ ಕೋರಿದರು. ಈ ವೇಳೆ ಸಚಿವರು ಸಾರ್ವಜನಿಕರಿಗೆ ಭೋಜನ ವ್ಯವಸ್ಥೆಯನ್ನ ಏರ್ಪಡಿಸಿದ್ದು ಅಭಿಮಾನಿಗಳಿಗೆ ಗಿಡಗಳನ್ನು ನೀಡುವುದರ ಮೂಲಕ ಪರಿಸರ ಕಾಳಜಿಯನ್ನ ಮೆರೆದರು. ಈ ಸಂದರ್ಭದಲ್ಲಿ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೆಂಕಟೇಶ್ ನಾಯಕ್, ಕಾರ್ಯದರ್ಶಿ ಸುರೇಶ್ ನಾಯಕ್, ಕಾಯ್ಕಿಣಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಾಜು ನಾಯಕ್, ಈರಪ್ಪ ಗರ್ಡಿಕರ್ ಸೇರಿದಂತೆ ಇತರರು ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್. ಯುವ ಪೀಳಿಗೆಗೆ ವೇದದ ಜಗತ್ತಿಗೆ ಹೊಂದಿಕೊಳ್ಳಲು ಕಷ್ಟಕರವಾಗಿದೆ. ಹಿರಿಯರು ಬೇಕಾದ ಸೌಲಭ್ಯಗಳನ್ನು ದೊರಕಿಸಿಕೊಟ್ಟರೆ ಯುವಕರ ಮುಂದಿನ ಜೀವನ ಉಜ್ವಲ. ಇಸ್ರೋ ಸಂಸ್ಥೆಯ ಮಾಜಿ ಅಧ್ಯಕ್ಷ ಕಿರಣ್ ಕುಮಾರ್ ಹೇಳಿಕೆ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕಾಲ್ತುಳಿತ, ಬೇಲೂರು ತಾಲೂಕು ಕುಪ್ಪಗೋಡು ಗ್ರಾಮದ ಯುವಕ ಬಲಿ, ತವರಲ್ಲಿ ಅಂತ್ಯಕ್ರಿಯೆ, ಗಣ್ಯರಿಂದ ಸಂತಾಪ ಸೂಚನೆ. ಮನುಷ್ಯನ ದುರಾಸೆಗೆ ಪ್ರಕೃತಿ ವಿನಾಶದತ್ತ ಸಾಗುತ್ತಿದೆ. ಪರಿಸರ ರಕ್ಷಣೆ ಬಗ್ಗೆ ಜಾಗೃತರಾಗದಿದ್ರೆ ಭೂಮಿಯ ಅವನತಿ ಕಟ್ಟಿಟ್ಟ ಬುತ್ತಿ. ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಎಚ್ಚರಿಕೆ. ಸಿನಿಮಾ ನಟರು, ಕ್ರಿಕೆಟ್ ಆಟಗಾರರಿಗೆ ಇರುವ ಅಭಿಮಾನಿಗಳು ಸಾಹಿತಿಗಳಿಗೆ ಕಿಲ. ಅಭಿಮಾನ ಅತಿರೇಕಕ್ಕೇರಿದ್ರೆ ಏನಾಗಲಿದೆ ಎಂಬುದಕ್ಕೆ ಕಾಲ್ತುಳಿತ ಪ್ರಕರಣವೇ ಸಾಕ್ಷಿ. ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಎನ್ಎಲ್ ಮುಕುಂದರಾಜ್ ಬೇಸರ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ. ಇದು ಜನರ ಧ್ವನಿ. ಸತ್ಯದ ಕಡೆ ನಮ್ಮ ನಡೆ.